ನಾವು ಈ ದಿವಸ ಧ್ಯಾನಿಸುವಂಥ ದೇವರ ವಾಕ್ಯ ಯೋಹನ ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ. ಯೋಹನ ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಡದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ರಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಇದಾದ ಮೇಲೆ ಆತನು, ಆತನ ತಾಯಿಯು, ತಮ್ಮಂದಿರು, ಆತನ ಶಿಷ್ಯರು ಘಟ್ಟ ಇಳಿದು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು. ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಮಾಡಿದಂಥ ಈ ಒಂದು ಮೊದಲನೆಯ ಒಂದು ಅದ್ಭುತ ಕಾರ್ಯವಾಗಿದೆ. ಈ ಒಂದು ಅದ್ಭುತ ಕಾರ್ಯವನ್ನು ಯೇಸು ಸ್ವಾಮಿ ಆ ಒಂದು ಮದುವೆ ಒಂದು ಮನೆಯಲ್ಲಿ ಕಾನಾ ಅಂತ ನೋಡ್ತೇವೆ. ಆತನು ಗಲಿಲಾಯದ ಕಾನಾ ಊರಿನಲ್ಲಿ ಆತನು ಏನಾಗಿದ್ದಂತೆ ಆ ಮದುವೆ ಮನೆಯಲ್ಲಿ ಮಾಡಿದಂಥ ಅದ್ಭುತ. ಈ ಒಂದು ಮದುವೆಗೆ ಯೇಸು ಮತ್ತು ಆತನ ಶಿಷ್ಯರು ಮತ್ತು ಆತನ ತಾಯಿ ಏನಾಗಿದ್ದಂತೆ ಅವರಿಗೆ ಆ ಒಂದು ಮದುವೆಗೆ ಅವರು ಇನ್ವೈಟ್ ಮಾಡಿದರು ಎಂಬುದಾಗಿ ನೋಡ್ತೇವೆ. ಆ ಸಮಯದಲ್ಲಿ ನೋಡ್ತೇವೆ ಈಗ ಅಲ್ಲಿ ಒಂದು ದೊಡ್ಡದಾದ ಒಂದು ಸಮಸ್ಯೆ ಅಲ್ಲಿ ಉಂಟಾಯಿತು. ಏನಂದರೆ ನಾವೀಗ ಓದಿದ್ದೆವು, ದ್ರಾಕ್ಷಾರಸ ಏನಾಗಿದಂತೆ ಅದು ಮುಗಿದೋಯಿತು. ಆದ್ದರಿಂದ ಇದೊಂದು ಬಹಳವಾದಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನೋಡ್ತೇವೆ ಈ ಒಂದು ಮದುವೆ ಒಂದು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೋಡ್ತೇವೆ ಅಲ್ಲಿ ಒಂದು ದೊಡ್ಡದಾದಂಥ ಸಮಸ್ಯೆ, ಕೊರತೆಯನ್ನು ನಾವಿಲ್ಲಿ ನೋಡುವಂಥದ್ದಾಗಿದ್ದೇವೆ. ಈ ಒಂದು ಕೊರತೆ ಅದು ನೀಗಿಸಬೇಕಾದರೆ ಅದು ಏನು ಮಾಡೋದು ಕೂಡ ಅದು ಅಸಾಧ್ಯವಾಗಿದೆ. ಆದರೆ ಅಲ್ಲಿ ಮರಿಯಳು ನೋಡ್ತೇವೆ, ಯೇಸುವಿನ ತಾಯಿಯಾದಂಥ ಮರಿಯಳು ಏನು ಮಾಡ್ತಾ ಇರುವಾಗ ಈಗ ಯೇಸುವಿನ ಬಳಿಗೆ ಬಂದು ಈ ಒಂದು ಸಮಸ್ಯೆಯನ್ನು ಆತನಿಗೆ ತಿಳಿಸ್ತಾರೆ. ಆನಂತರ ಯೇಸು ಹೇಳ್ತಾರೆ, ನನ್ನ ಸಮಯ ಅದು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಈಗ ಆಕೆ ಹೇಳ್ತಾರೆ ಅಲ್ಲಿದ್ದಂತಹ ಕೆಲಸದವರಿಗೆ, ಸೇವಕರಿಗೆ ಹೇಳ್ತಾರೆ, ಆತನು ನಿಮಗೆ ಏನು ಮಾಡ್ತಾರೋ ಅದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಆಗೇನಿತ್ತಂತೆ ಯೇಸು ಹೇಳ್ತಾರೆ, ಅಲ್ಲಿ 6 ಕಲ್ಲಿನ ಬಾನೆ ಇತ್ತು, ಆ ಬಾನೆಗೆ ನೀವು ನೀರನ್ನು ತುಂಬಿಸಿರಿ ಎಂಬುದಾಗಿ ಹೇಳಿದಾಗ ಅವರು ತುಂಬಿಸಿದರು. ಆ ಮಂತ್ರೆ ನೀವು ತೋಡಿಕೊಂಡು ಹೋಗಿ ಈಗ ಪಾರುಪತ್ಯನಿಗೆ ಕುಡೀರಿ. ಆಗ ನೋಡ್ತೇವೆ ಅವರು ಯಾವಾಗ ಆ ನೀರನ್ನು ತಗೊಂಡು ಹೋದರು ಆಗೇನಿತ್ತಂತೆ ಅದು ನೀರು ದ್ರಾಕ್ಷಾರಸವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ನೋಡುವಂಥ ಒಂದು ವಿಷಯ, ಮುಖ್ಯವಾದಂಥ ವಿಷಯ, ಈಗ ಯೇಸು ಸ್ವಾಮಿ ಮದುವೆ ಮನೆಯಲ್ಲಿ ಇದ್ದಾರೆ. ಈಗ ಯೇಸು ಮದುವೆ ಮನೆಯಲ್ಲಿ ಇದ್ದರೂ ಕೂಡ ಏನಾಗಿದೆ ಅಂತ ಒಂದು ಸಮಸ್ಯೆ. ಅನೇಕ ಸರಿ ಅಲ್ಲ, ನಾವು ನಮ್ಮ ಜೀವಿತ ನೋಡುವಾಗ ಈಗ ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರನ್ನ ಆರಾಧನೆ ಮತ್ತು ಎಷ್ಟೋ ವರ್ಷ ನಾವು ರಕ್ಷಣೆ ಹೊಂದಿ ಆಗಿದೆ. ಆದರೂ ಕೂಡ ನಮ್ಮ ಜೀವಿತದಲ್ಲಿ ಕೂಡ ಯೇಸು ಇದ್ದರೂ ಕೂಡ ಅನೇಕ ಸರಿ ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಇದೆ. ಯಾಕೆಂದರೆ ಇದು ಯಾಕೆ ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು ಅದು ಉಂಟು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಯೋಹನ ಬರೆದ ಸುವಾರ್ತೆ ಅಲ್ಲಿ ನೋಡ್ತೇವೆ 16ನೇ ಅಧ್ಯಾಯ 33 ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ಏನುಂಟಂತೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಮಗೆ ಹೋಗ್ತಾ. ಆದ್ದರಿಂದ ಇನ್ನೊಂದು ಕಡೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿರುವುದಾದರೆ
ಆತನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಅಂದರೆ ಈಗ ಯೇಸು ಸ್ವಾಮಿ ನಾವು ಹಿಂಬಾಲಿಸುವಾಗ, ನಾವು ರಕ್ಷಣೆ ಹೊಂದಿದ ನಂತರ ನಾವು ನೋಡ್ತೇವೆ ನಮಗೆಲ್ಲವೂ ನಮಗೆ ಸಿಗ್ತದೆ ಎಂಬುದಾಗಿ. ಎಲ್ಲವೂ ನಮಗೆ ಸುಖ ಸಿಗ್ತದೆ, ಸಂತೋಷ ಸಿಗ್ತದೆ, ಅದು ಒಂದು ಭಾಗ ಸರಿ. ಆದರೆ ಇನ್ನೊಂದು ಕಡೆಯಲ್ಲಿ ಏನಂತೆ, ನಮಗೆ ಹಿಂಸೆಗಳು, ಸಂಕಟಗಳು ಇದೆ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ. ಅದಕ್ಕೆ ಅಪೊಸ್ತಲನಾದ ಪೌಲನು ರಕ್ಷಣೆ ಹೊಂದಿದಂತ ಆತನು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವ ಎಲ್ಲರಿಗೆ ಉಂಟಂತೆ ಅವರಿಗೆ ಹಿಂಸೆ ಆಗ್ತದೆ ಎಂಬುದಾಗಿ ನೋಡ್ತೇವೆ. ಆದರೆ ಒಂದು ಕಡೆ ಅವನ ಜೀವಿತದಲ್ಲಿ ಹಿಂಸೆ ಉಂಟು, ಇನ್ನೊಂದು ಕಡೆ ಏನಾಗಿದಂತೆ ಆತನು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂಬುದಾಗಿ. ಆದ್ದರಿಂದ ಇಲ್ಲಿ ನೋಡಿ, ಯೇಸು ಆ ಮದುವೆ ಮನೆಯಲ್ಲಿದ್ದಾಗ ಒಂದು ಸಮಸ್ಯೆ ಬಂತು. ಈಗ ಏನಾಯ್ತಂತೆ, ಈಗ ಈ ಸಮಸ್ಯೆಯನ್ನು ಆ ಮರಿಯಳು ಏನು ಬರ್ತದೆ, ಯೇಸುವಿನ ಬಳಿಗೆ ಅಲ್ಲಿ ತಗೊಂಡು ಬರ್ತಾಳೆ. ಯಾವಾಗ ಆ ಯೇಸುವಿನ ಬಳಿಗೆ ಅದನ್ನು ತಗೊಂಡು ಬರ್ತಾರ, ಆಗೇನಂತೆ ಆ ಒಂದು ಸಮಸ್ಯೆ ಅದೇನಾಗ್ತದೆ, ಅದು ಪರಿಹಾರ ಆಯಿತು ಎಂಬುದಾಗಿ ನೋಡ್ತೇವೆ. ಆ ನೀರು ಏನಾಯ್ತಂತೆ, ದ್ರಾಕ್ಷಾರಸವಾಗಿ ಅಲ್ಲಿರುವಂಥ ಎಲ್ಲ ಕೊರತೆನಾಗಿ ಅಲ್ಲಿ ನೋಡ್ತೇವೆ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅದರ ಮೂಲಕ ಏನಾಗಿದಂತೆ 11ನೇ ವಚನ ನೋಡುವಾಗ, ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ಅಲ್ಲಿ ತೋರ್ಪಡಿಸಿದೆ ಎಂಬುದಾಗಿ ನೋಡ್ತೇವೆ. ಈಗ ದೇವರ ಮಹಿಮೆಯಲ್ಲಿ ಪ್ರಕಟ ಆಯಿತು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಇದು ಸಹ ಈ ವಾಕ್ಯದ ಮೂಲಕ ನಮಗೆ ಕಲಿಯೋದಕ್ಕೆ ಏನಾಗಿದೆ. ಯಾಕಂದರೆ ನಾವು ನಮ್ಮ ಜೀವಿತವನ್ನು ನಾವು ನೋಡುವಾಗ ಅನೇಕ ಸರಿಯಲ್ಲ, ಇಲ್ಲಿರೋಂಥ ನಿಮ್ಮೆಲ್ಲರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಅದು ಉದ್ದೇ ಇದೆ. ಯಾರಿಗೂ ನನಗೆ ಸಮಸ್ಯೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಉಂಟಾ? ಯಾರಿಗಾದರೂ? ಎಲ್ಲರಿಗೆ ಒಂದೊಂದು ಸಮಸ್ಯೆಗಳಿದೆ. ಆದರೆ ನಾವು ಅನೇಕ ಸರಿ ಏನು ಮಾಡ್ತೇವೆ, ಸಮಸ್ಯೆ ಬರುವಾಗ, ನಮಗೆ ಕಷ್ಟ ಬರುವಾಗ, ನಮಗೆ ಒಂದು ವೇಳೆ ಹಿಂಸೆ ಬರುವಾಗ ನಾವು ಏನು ಮಾಡ್ತೇವೆ, ನಾವು ಅದನ್ನು ಮನುಷ್ಯರ ಬಳಿಗೆ ನಾವು ತಗೊಂಡು ಹೋಗ್ತೇವೆ, ಅಥವಾ ನಾವು ಇನ್ನೊಬ್ಬರ ಬಳಿಗೆ ಅದನ್ನು ಕೊಂಡು ಹೋಗ್ತೇವೆ. ಆಗ ಏನಾಗ್ತಂತೆ, ಇದ್ದಂಥ ಸಮಸ್ಯೆ ಏನಾಗ್ತದೆ, ಇನ್ನೂ ಕೂಡ ಏನಾಗಿದಂತೆ ಅದು ದೊಡ್ಡದಾಗ್ತದೆ ಅಲ್ಲ. ಇವತ್ತು ಒಂದು ಸಮಸ್ಯೆನೇ ಬಂದು ನಾನು ಇನ್ನೊಬ್ಬರ ಹೇಳುವಾಗ ನಾಳೆ ಏನಾಗ್ತದೆ, ಆ ಸಮಸ್ಯೆ ಇನ್ನೂ ದೊಡ್ಡದಾಗ್ತದೆ ಅಲ್ಲ. ಆದ್ದರಿಂದ ನಾವು ಇನ್ನೂ ಕೂಡ ಸಮಸ್ಯೆಗೆ ಒಳಗಾಗಿ ನೋಡ್ತೇವೆ. ಆ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡು ಏನಾಗ್ತದೆ, ಮತ್ತು ನಮ್ಮ ನಂಬಿಕೆಯನ್ನು ಅನೇಕ ಸಾರಿ ನಿರಾಶೆ ನಮ್ಮ ಜೀವಿತದಲ್ಲಿ ಆಗ್ತದೆ. ನಾವು ನಿರಾಶೆ. ಆದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ನೋಡ್ತೇವೆ, ಮರಿಯಳು ಮಾಡಿದಂಥ ಒಂದು ಉತ್ತಮವಾದಂಥ ಕಾರ್ಯ. ಅವಳಿಗೆ ಗೊತ್ತುಂಟು ಇದು ಸಮಸ್ಯೆ, ಈಗ ಅಲ್ಲಿ ಯಾರ ಹತ್ರ ಹೇಳಿದರೆ ಏನಾಗಿದಂತೆ ಅದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಆತನಿಗೆ ಗೊತ್ತುಂಟು, ಯೇಸುವಿನ ಬಳಿಗೆ ಹೋದರೆ ಮಾತ್ರ. ಆ ಯೇಸು ಯಾರೆಂಬುದಾಗಿ ಆಕೆ ಸ್ಪಷ್ಟವಾಗಿ ತಿಳಿದಿಲ್ಲ. ಆದ್ದರಿಂದ ಈ ಸಮಸ್ಯೆಯನ್ನು ಯೇಸುವಿನ ಹತ್ರ ಹೇಳುವಾಗ ಏನಾಗಿದಂತೆ ಅಲ್ಲಿ ಒಂದು ಆ ದೊಡ್ಡ ಸಮಸ್ಯೆ ಅದು ಪರಿಹಾರ ಆಯಿತು. ಆದ್ದರಿಂದ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಕಷ್ಟ ಸಮಸ್ಯೆಗಳು ನಾವು ನೋಡ್ತೇವೆ. ನಾವು ಅನೇಕ ಸಾರಿ ಯೇಸುವಿನ ಬಳಿಗೆ ನಾವು ಹೋಗುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಕೊಡ್ತೇನೆ ಅಂತೆ, ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ನಾವು ನೋಡ್ತೇವೆ 1 ಪೇತ್ರ 5:7 ಪೇತ್ರ ಹೇಳ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಏನು ಮಾಡಿರಂತೆ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರವಾಗಿ ಆತನು ಚಿಂತಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನು ಸ್ಪಷ್ಟವಾಗಿ ಆತನ ಹೇಳ್ತಾರೆ. ಆದ್ದರಿಂದ ಅನೇಕ ಸರಿ ನೋಡಿ ನಮ್ಮ ಜೀವಿತದಲ್ಲಿ, ಈಗ ನೀವು ಇಲ್ಲಿ ಕುಳಿತಂಥ ನಿಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇದೆ. ಅನೇಕ ಸರಿ ಎಷ್ಟೋ ವರ್ಷದಿಂದ ನಮ್ಮ ಸಮಸ್ಯೆಗಳು ಅನೇಸಾಗಿ ಪರಿಹಾರ. ನಾವೇನು ಹೇಳ್ತಾರೆ, ನಾವು ಇನ್ನೊಬ್ಬರ ಬಳಿಗೆ ಹೋಗ್ತೇವೆ, ನಾವು ಅಲ್ಲಿಗೆ ಹೋಗ್ತೇವೆ, ಅಲ್ಲಿ ಹೋದರೆ ನನಗೆ ಸಮಸ್ಯೆ ಪರಿಹಾರ ಆಗ್ತದೆ, ಅವರ ಬಳಿಗೆ ಹೋದರೆ ಪರಿಹಾರ ಆಗ್ತದೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬುದು ಅನೇಕ ಸಾರಿ ನಾವು ನೋಡ್ತೇವೆ. ಈ ರೀತಿಯಾಗಿ ಮಾಡಿ ಏನಾಗ್ತದೆ, ಕೊನೆಗೆ ಏನಾಗ್ತದೆ, ನಾವು ನಿರಾಶರಾಗಿ ನಾವು ಹೋಗ್ತೇವೆ. ಆದರೆ ಯೇಸುವಿನ ಬಳಿಗೆ ಬಂದಾಗ ಏನಾಗಿದಂತೆ, ಆಗ ಮಾತ್ರ ಏನಾಗಿದಂತೆ ನಮ್ಮ ಪರಿಹಾರ ಸಿಗ್ತದೆ. ಅದರಿಂದ ನಾವು ಹಳೆ ಉಡುಂಬಡಿಕೆ ಮತ್ತು ಹೊಸ ಬಳಕೆ ನೋಡುವಾಗ ಹನ್ನಳ ಜೀವಿತವನ್ನು ನೋಡ್ತೇವೆ. ಹನ್ನಳ ಜೀವಿತ ನಮ್ಮೆಲ್ಲರಿಗೆ ಗೊತ್ತುಂಟಲ್ಲ. ಆಕೆ ಯಾರಾಗಿದ್ದಾಳೆ, ಆಕೆಯನ್ನು ಯೋಹನನ್ನು ಬಹಳ ಪ್ರೀತಿಸುವಂಥ ಒಬ್ಬ ಭಕ್ತೆಯಾಗಿದ್ಲು. ಮತ್ತು ಪ್ರತಿ ವರ್ಷ ತನ್ನ ಗಂಡನ ಜೊತೆ ದೇವರನ್ನು ಆರಾಧನೆ ಮಾಡ್ತಿದ್ಲು. ಆದರೆ ಅವಳಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಏನಂದರೆ ಅವಳಿಗೆ ಮಕ್ಕಳಿರಲಿಲ್ಲ. ಆ ಮಕ್ಕಳಿಲ್ಲದ ನಿಮಿತ್ತವಾಗಿ ಅನೇಕರು ಅವಳನ್ನು ನಿಂದಿಸ್ತಿದ್ರು. ಸ್ವತಃ ಏನಾಗಿದಂತೆ, ಈಗ ಆತನ ಗಂಡನಾದ ಎಲ್ಕಾನನಿಗೆ ಆಕೆ ಇನ್ನೊಂದು ಹೆಂಡತಿ ಇದ್ಲು. ಆಕೆ ಹೆಸರು ಪೆನ್ನಿನಾಳು ಅಂತೇಳಿ. ಅವಳಿಗೆ ಗಂಡು ಮಕ್ಕಳಿದ್ದರು, ಹೆಣ್ಣು ಮಕ್ಕಳಿದ್ದರು. ಆದರೆ ಅವಳು ಯಾವಾಗಲೂ ಇವಳನ್ನು ರೇಗಿಸ್ತಿದ್ದರು, ನೋಯಿಸಿ ನಿನ್ನನ್ನು ತಿರಸ್ಕಾರ ಮಾಡಿದ್ದಾನೆ, ಬಂಜೆಯಾಗಿ ಮಾಡಿದ್ದಾರೆ ಎಂಬುದಾಗಿ ಯಾವಾಗಲೂ ಒಂದು ತಿರಸ್ಕಾರ ಜೊತೆ ಯಾವಾಗಲೂ ಅವಳ ಜೀವಿತದಲ್ಲಿ ಕಣ್ಣೀರು. ದೇವರನ್ನು ಆರಾಧನೆ ಮಾಡಿ ಹೋಗ್ತಿಲ್ಲ ಅವಳು. ಆದರೆ ಅವಳಿಗೆ ಪರಿಹಾರ ಸಿಗಲಿಲ್ಲ. ಆದರೆ ನೋಡ್ತೇವೆ, ಕೊನೆಯದಾಗಿ ನಾವು ನೋಡುವಾಗ ಅವಳು ಎಲ್ಲಿ ಹೋದ್ಲಂತೆ, ಒಂದು ಸಾಲಿ ಆರಾಧನೆ ಮಾಡಲಿಕ್ಕೆ ಹೋಗುವಾಗ ಬಹಳ ಕಣ್ಣೀರು ಸುರಿಸ್ತಾರೆ. ಅವಳು ಊಟ ಮಾಡಲಿಕ್ಕೆ ಕೇಳೋದಿಲ್ಲ. ಆಗ ಕೊನೆಯದಾಗಿ ಅವಳು ದೇವರ ಸನ್ನಿಧಾನಕ್ಕೆ ಬರಲು.
ಅಲ್ಲ, ದೇವರ ಸನ್ನಿಧಿಗೆ ಹೋಗಿ ಏನಾಗಿದೆ ಅವಳು ಪ್ರಾರ್ಥನೆ ಮಾಡಿಲ್ಲ ಎಂಬುದಾಗಿ ನೋಡ್ತೇವೆ. ಆಕೆ ತನ್ನ ಕಣ್ಣೀರನ್ನು ಸುರಿಸಿಲ್ಲ ಎಂಬುದಾಗಿ ನೋಡ್ತೇವೆ. ತನ್ನ ಎಲ್ಲವನ್ನು ದೇವರ ಮುಂದೆ ಹೊಯ್ದಲು ಎಂಬುದಾಗಿ ದೇವರ ವಚನ ಹೇಳ್ತದೆ. ಅಲ್ಲಿ ನೋಡ್ತೇವೆ ಆತನು ಅವಳ ಪ್ರಾರ್ಥನೆ, ನೀವು ಅದು 1ನೇ ಅಧ್ಯಾಯದಲ್ಲಿ ಮತ್ತೆ ನೀವು ನೋಡೋದಾದರೆ ಅವಳ ಪ್ರಾರ್ಥನೆಯಲ್ಲಿ ಯಾವ ಕಂಪ್ಲೇಂಟ್ ಇರೋದಿಲ್ಲ. ಅವಳು ಪೆನ್ನಿನರಿಗಾಗಲಿ ಅವಳಿಗೆ ಯಾರೆಲ್ಲ ದೂಷಣೆ ಮಾಡಿದರು ಯಾವ ಒಂದು ದೇವರಲ್ಲಿ ಕೇಳಿಲ್ಲ. ಬರೀ ಏನಾಗಿದೆ, ದೇವರೇ ಇವನು ಅವನ ತೆಗಿ, ನನಗೊಬ್ಬ ಗಂಡು ಮಗುವನ್ನು ಕೊಡು ಎಂಬುದಾಗಿ ಅವಳು ಪ್ರಾರ್ಥಿಸಲು ನೋಡ್ತೇವೆ. ಆಗ ನೋಡ್ತೇವೆ ಏನಾಯ್ತಂತೆ, ಅವಳು ಯಾವಾಗ ಪ್ರಾರ್ಥನೆ ಮಾಡಿದರು ದೇವರು ಅವಳ ಪ್ರಾರ್ಥನೆಗೂ ಕೂಡ ನೋಡಿ. 1 ಸಮುವೇಲ ಅದರಲ್ಲಿ 1ನೇ ಅಧ್ಯಾಯ 17 ಮತ್ತು 18ನೇ ವಚನ ನೋಡಿ. 1ನೇ ವಚನ 1 ಸಮುವೇಲ 17, 18 ಮತ್ತು ಉಳಿದಂಥದ್ದಲ್ಲೇ ನೀವು ಮತ್ತೆ ನಿಮ್ಮ ಮನೆಯಲ್ಲಿ ಅದನ್ನು ಓದಿರಿ. 1ನೇ ಅಧ್ಯಾಯ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಲಿಲ್ಲ. ಹೌದು, ನೋಡಿದೆ. ಈಗ ಅವಳು ಯಾವಾಗ ಎಲ್ಲ ಚಿಂತೆಯನ್ನು ಏನಾಗಿದಂತೆ, ಅವಳು ಎಲ್ಲಿಗೆ ಹೋದ್ಲಂತೆ, ಯಾರ ಹತ್ರ ಕೂಡ ಹೇಳಿಲ್ಲ ತನ್ನ ನೋವನ್ನು. ಅವಳು ಹೋಗಿ ದೇವರ ಸನ್ನಿಧಿಯಲ್ಲಿ ಹೋದ್ಲು. ದೇವರಲ್ಲಿ ಆಕೆ ಕೂಗಿಡ್ಲು, ಕಣ್ಣೀರು ಸುರಿಸಲು. ಆಗ ನೋಡ್ತೇವೆ ದೇವರ ಪ್ರಸನ್ನತೆಯಲ್ಲಿ ಹೋದಾಗ ನೋಡ್ತೇವೆ ಅವಳೆಲ್ಲ ಸಮಸ್ಯೆ ಏನಾಗಿದಂತೆ ಅದು ಪರಿಹಾರ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಅಲ್ಲ, ದೇವರ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಏನಾಗ್ತದಂತೆ, ಅದು ಮೇಣದಂತೆ ಅದು ಕರಗಿ ಹೋಗ್ತದೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಹೇಳ್ತದೆ. ಅದರಿಂದ ನೋಡ್ತೀವಿ ಇವಳ ಎಲ್ಲ ಸಮಸ್ಯೆ ಇಷ್ಟು ವರ್ಷದಿಂದ ಅವಳ ಕಣ್ಣೀರು ಈಗ ಏನಾಗಿದಂತೆ ಅದು ನೀಗಿ ಹೋಗಿ ಅವಳ ಮುಖದಲ್ಲಿ ಮತ್ತು ಮೂರೆಯಲ್ಲಿ ಏನಾಗಿದಂತೆ ದುಃಖವು ಕಾಣಲಿಲ್ಲ. ಈಗ ನೋಡಿ 1ನೇ ಅಧ್ಯಾಯದಲ್ಲಿ ಅವಳು ಕಣ್ಣೀರು ಸುರಿಸ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. 2ನೇ ಅಧ್ಯಾಯಕ್ಕೆ ಬರುವಾಗ ಅವಳು ಏನು ಮಾಡ್ತಾಳೆ, ದೇವರನ್ನು ಸ್ತುತಿಸ್ತಾಳೆ. ಅಲ್ಲ, ದೇವರು ಅದು ಒಂದು ವಚನ ಓದಿ. ಹನ್ನಳ ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಸಾಕು ನೋಡಿ, ಅವಳು 2ನೇದಲ್ಲಿ ಬರುವಾಗ ದೇವರನ್ನು ಸ್ತುತಿಸ್ತಾಳೆ. 1ನೇದಲ್ಲಿ ಅವಳ ಕಣ್ಣೀರು ಆಗ್ತಾ ಇದೆ, ಪ್ರಾರ್ಥಿಸ್ತಾಳೆ. 2ನೇದುವಾಗ ದೇವರು ಆಕೆಯ ಕಣ್ಣೀರನ್ನು ಒರೆಸಿದರು. ನಮ್ಮ ದೇವರು ಯಾರೇ ಆಗಿದ್ದಾನೆ, ಆತ ನಮ್ಮ ಕಣ್ಣೀರನ್ನು ಏನಾಗಿದ್ದಂತೆ ಒರೆಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಾವು ಆತನ ಬಳಿಗೆ ಬರಬೇಕು. ಬಂದಾಗ ನೋಡ್ತೇವೆ ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ಎಂಬುದಾಗಿ ನೋಡ್ತೇವೆ. 2ನೇದಲ್ಲಿ ಬರುವಾಗ ದೇವರು ಯಾಕೆ ಅವಳಿಗೆ ಮಗುವನ್ನು ದೇವರು ಕೊಟ್ಟರು ಅಲ್ಲ, ಸಮುವೇಲನ ದೇವರು ಕೊಟ್ಟರು ಎಂಬುದು. ಹಾಗಾದರೆ ದೇವರು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರಾಗಿ, ಅದರಿಂದ ನಮಗೆ ಸಮಸ್ಯೆಗಳು ಎಷ್ಟು ದೊಡ್ಡ ಸಮಸ್ಯೆ ಆಗಿರ್ಬೋದು ಅದು ನಾವು ದೇವರ ಪ್ರಸನ್ನತೆಯಲ್ಲಿ ತಂದು ಇಡುವಾಗ ದೇವರು ಏನುತ್ತದೆ ಅದ್ಭುತಗಳನ್ನು ಮಾಡ್ತಾರೆ. ಆದ್ದರಿಂದ ನಾವು ಇನ್ನೊಂದು ಅರಸನನ್ನು ನೋಡ್ತೇವೆ. ಅಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 38ನೇ ಅಧ್ಯಾಯ ಅಲ್ಲಿ 1ನೇ ವಚನದಲ್ಲಿ ಓದಿ, ಅಲ್ಲಿ ಒಬ್ಬ ಅರಸನಿದ್ದಾನೆ, ಹಿಜ್ಕೀಯ ಎಂಬಂಥ ಒಬ್ಬ ಅರಸನ ಒಂದು ಜೀವಿತವನ್ನು ಅಲ್ಲಿ ನಾವು ನೋಡುವಾಗ ಅದನ್ನು ಓದಿ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರುಷಗಳನ್ನು ಕೂಡಿಸುತ್ತೇನೆ. ಇಲ್ಲಿ ನೋಡ್ತೇವೆ ಹಿಜ್ಕೀಯ ಅರಸ, ಒಬ್ಬ ಅರಸ. ಈಗ ಈಗ ದೇವರು ಈ ಅರಸನ ಒಂದು ಲೈಫು ನಾವು ನೋಡೋದಾದರೆ ಆತನು ದೇವರಿಗೆ ಭಾಳ ಹತ್ತಿರವಾಗಿ ಜೀವಿಸಿದವನು, ಭಾಳ ನಂಬಿಗಸ್ತನಾಗಿ ಜೀವಿಸಿದನು, ಯಥಾರ್ಥವಾಗಿ ಆತನು ಜೀವಿಸಿದ ನೋಡ್ತೇವೆ. ಆದರೆ ಈ ಒಂದು ಅರಸನ ಜೀವಿತದಲ್ಲಿ ಏನು ಬಂತಂತೆ, ಒಂದು ದೊಡ್ಡ ಸಮಸ್ಯೆ ಬಂತು. ಈಗ ಹೇಳ್ತದೆ, ಈಗ ದೇವರು ಯೆಶಾಯನ ಮುಖಾಂತರವಾಗಿ ಯಾರು ಹೇಳಿ ಕಳಿಸ್ತಾರೆ, ನಿನ್ನ ಮನೆಯ ವ್ಯವಸ್ಥೆ ಮಾಡು, ಇನ್ನು ನೀನು ಬದುಕುವುದಿಲ್ಲ, ನೀನು ಸಾಹಿತಿ ಎಂಬುದಾಗಿ ದೇವರು ಹೇಳ್ತಾರೆ. ಈಗ ನೋಡಿ, ದೇವರು ಒಂದು ವೇಳೆ ನೋಡಿ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಮರಣಕರವಂಥ ರೋಗ ಅವನಿಗೆ ಬಂತಂತೆ. ಮರಣಕ್ಕಂದರೆ ಅದು ಯಾವ ಕಾಯಿಲೆ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಅದು ನೋಡ್ತೇವೆ ದೊಡ್ಡ ಒಂದು ಕಾಯಿಲೆ ಆಗ್ತದೆ. ಈಗ ದೇವರು ಹೇಳ್ತಾರೆ, ನೀನು ಸಾಹಿತಿ. ಈಗ ದೇವರು ಒಂದು ಸಾರಿ ಸಾಹಿತ್ಯ ಎಂಬುದಾಗಿ ಹೇಳುವಾಗ ಪುನಃ ಏನಾಗ್ತದೆ, ದೇವರು ಮನುಷ್ಯರಂತ 2 ಮಾತಿನವಲ್ಲ ಅಲ್ಲ, ಒಂದು ಸಲ ಆತನ ಮಾತು ಕೊಟ್ಟ ನಂತರ ಅದು ನೆರವೇರ್ತದೆ. ಒಂದು ವೇಳೆ ನಾವು ಒಬ್ಬಳಿಗೆ ಒಂದು ಕ್ಯಾನ್ಸರ್ ಬರೋದಾದರೆ ಲಾಸ್ಟ್ ಸ್ಟೇಜಲ್ಲಿ ಉಂಟು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ.
ಈಗ ವೈದ್ಯರು ಏನು ಹೇಳ್ತಾರೆ, ಇದು ಅದಕ್ಕೆ ಅವರು ಒಂದು ಟೈಮ್ ಕೊಡ್ತಾರೆ, ಇಷ್ಟು ದಿವಸದಲ್ಲಿ ನೀನು ಸಾಯ್ತಿ. ಒಂದು ವೇಳೆ ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸೋದ್ರೆ ದೇವರು ಏನು ಮಾಡ್ತಾರೆ, ಆತನ ಅದ್ಭುತಗಳನ್ನು ಮಾಡ್ತಾರೆ, ಗುಣಪಡಿಸಿ ಇಷ್ಟು ಸಾಕ್ಷ್ಯಗಳುಂಟು. ಆದರೆ ಇಲ್ಲಿ ದೇವರು ಹೇಳ್ತಾರೆ ನೀನು ಬದುಕುವುದಿಲ್ಲ. ಆಗ ಅವನು ಏನು ಮಾಡ್ತಾರಂತೆ, ಆತ ಬಂದಾಗ ಆತನ ದೇವರ ಸನ್ನಿಧಿ ಹೋಗಿ ಅವನ ಕಣ್ಣೀರಿಯಿಂದ ಪ್ರಾರ್ಥಿಸ್ತಾನೆ ಅಲ್ಲ, ಪ್ರಾರ್ಥಿಸ್ತಾನೆ. ಆದರೆ ಅಲ್ಲಿ ಅವನಿಗೆ ಯೆಶಾಯನ ಹತ್ರ ಹೇಳ್ಬೋದಿತ್ತು. ಯೆಶಾಯ ಯಾರಾಗಿದ್ದಾನೆ, ಆತನೊಬ್ಬ ದೊಡ್ಡ ಪ್ರವಾದಿಯಾಗಿದ್ದ ಅಲ್ಲ. ಅವನು ಯೆಶಾಯ ದೇವರಲ್ಲಿ ಪ್ರಾರ್ಥಿಸುವಾಗ ಎಂಥ ಪ್ರಾರ್ಥನೆ ಕೂಡ ದೇವರು ಉತ್ತರ ಕೊಡ್ತಾರೆ, ಯಾಕೆಂದರೆ ಅಂಥ ಒಬ್ಬ ಪ್ರವಾದಿಯಲ್ಲಿದ್ದ. ಆದರೆ ಅವನು ಪ್ರವಾದಿಯಲ್ಲಿ ಹೇಳಿಲ್ಲ ತನ್ನ ಸಮಸ್ಯೆಯನ್ನು, ತನ್ನ ಕಷ್ಟವನ್ನು ಕಣ್ಣೀರನ್ನು ಪ್ರವಾದಿ ಮುಂದೆ ಹೇಳಿಲ್ಲ. ಆತನು ದೇವರ ಸನ್ನಿಧಿಗೆ ಹೋಗಿ ಏನಾಗ್ತದೆ, ಅಲ್ಲಿ ಪ್ರಾರ್ಥನೆ ಮಾಡಿದ. ನೋಡಿ, ಆತನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಅಲ್ಲ, ಅವನು ಇನ್ನೂ ಕೂಡ ಆಲಯವನ್ನು ದಾಟಿ ಹೊರಗೆ ಹೋಗಲಿಲ್ಲ. ಯೆಶಾಯ ಪುರಿ ದೇವರು ಹೇಳ್ತಾರೆ ನೀನೀಗ ಹೋಗು, ನಾನು ಆತನ ಕಣ್ಣೀರನ್ನು ನಾನು ನೋಡಿದ್ದೇನೆ ಮತ್ತು ಆತನ ಪ್ರಾರ್ಥನೆ ನಾನು ಕೇಳಿದ್ದೇನೆ, ನಾನು ನಿನಗೆ 15 ವರ್ಷಗಳನ್ನು ಕೊಡ್ತಾನೆ. ನೋಡಿ, ದೇವರು ಏನಾಗಿದಂತೆ, ಆತನು ಬದಲಾದ. ಅಂದರೆ ನಮ್ಮ ದೇವರು ಆತನು ಕನಿಕೊಡ ದೇವರಾಗಿದ್ದಾನೆ, ಆತನು ಕಣ್ಣೀರನ್ನು ನೋಡುವಂಥ ದೇವರಾಗಿದ್ದಾನೆ. ಯಾಕೆಂದರೆ ಆತನು ದೇವರ ಪ್ರಸನ್ನತೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸುವಾಗ ಏನಾಗಿದಂತೆ, ಆ ದೊಡ್ಡ ಸಮಸ್ಯೆ, ಆತನು ಸಾಯುವಂಥ ಸಮಸ್ಯೆ ಏನಾಯ್ತಂತೆ, ಅದು ತಿರುಗಿ ಅವನಿಗೆ ಒಂದು ಹೊಸ ಜೀವಿತವನ್ನು ಕೊಟ್ಟಿತ್ತು. 15 ವರ್ಷವನ್ನು ದೇವರು ಅವನಿಗೆ ತೆರಿಗೆ ಕೊಟ್ಟರು ಎಂಬುದಾಗಿ ನೋಡ್ತಾ. ಆದ್ದರಿಂದ ಕರ್ತನಲ್ಲಿ ಪ್ರಿಯರು, ಈ ದಿವಸ ನಿಮ್ಮ ಸಮಸ್ಯೆ ಅದು ಎಷ್ಟೋ ದೊಡ್ಡದಾಗಿರ್ಬೋದು, ನಿಮ್ಮ ಕಾಯಿಲೆಗಳು ಅದು ಎಷ್ಟೋ ದೊಡ್ಡದಾಗಿದ್ದು. ಈಗ ನೀವು ಯಾವ ಸಮಸ್ಯೆಯಲ್ಲಿ ಇದ್ದೀರಿ ಎಂಬುದಾಗಿ ಅದು ನಿಮಗೆ ಗೊತ್ತುಂಟು, ನೀವು ಯಾವ ಕಷ್ಟದಲ್ಲಿ ಇದ್ದೀರಿ ಎಂಬುದಾಗಿ ನಿಮಗೆ ಚೆಂದ ಗೊತ್ತು. ಆದ್ದರಿಂದ ನೀವು ಅದನ್ನು ಪರಿಹಾರ ಮಾಡಲಿಕ್ಕೆ ಹೋಗಬೇಡಿ. ನೀವು ಅದನ್ನು ಏನು ಮಾಡಲಿಕ್ಕೆ ಹೋಗಿ, ಆದರೆ ನೀವು ಏನೇ ಸಮಸ್ಯೆ ಇದ್ರೂ ಕೂಡ ಆತನ ಸನ್ನಿಧಾನಕ್ಕೆ ನೀವು ತರುವುದಾದರೆ ನಾನು ಹೇಳ್ತೇನೆ, ಖಂಡಿತವಾಗಿ ನಿಮ್ಮ ಸಮಸ್ಯೆ ಏನಾಗ್ತದೆ, ಅದು ಪರಿಹಾರ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, ಸಂಜೆಗೆ ದುಃಖ ಎಂಬುದಾಗಿ ನಿನ್ನ ಬಳಿಯಲ್ಲಿ ಇದ್ದರೂ ಕೂಡ ಮುಂಜಾನೆ ಏನಾಗ್ತದೆ, ಹರ್ಷಧ್ವನಿ ಅದು ಗೈತದೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಆನಂದ ನೋಡಿ, ಇನ್ನೊಂದು ಅರಣ್ಯಕಾಂಡ ಪುಸ್ತಕದಲ್ಲಿ 17ನೇ ಅಧ್ಯಾಯ 7 ಮತ್ತು 8ನೇ ವಚನ. ಅರಣ್ಯಕಾಂಡ 17, 7 ಮತ್ತು 8 ವಚನ. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತು. ಇಲ್ಲಿ ಒಂದು ನೋಡ್ತೇವೆ, ಈಗ ದೇವರ ಈ ಒಂದು ಕೋಲು ಯಾರಂತೆ, ಆರೋನನ ಕೋಲನ್ನು ಎಲ್ಲಿಟ್ಟರಂತೆ, ದೇವರ ಪ್ರಸನ್ನದಲ್ಲಿಟ್ಟು. ಈಗ ಕೋಲು ಎಂಬುದಾಗಿ ನೋಡುವಾಗ ಅಲ್ಲಿ ಏನಾಯ್ತಂತೆ, ಮೊಗ್ಗೆ ಬಿಟ್ಟಿತ್ತು, ಮತ್ತು ಏನಾಯ್ತಂದ್ರೆ ಅಲ್ಲಿ ಹೌದು ಹೂವಾಯಿತು ಮತ್ತು ಬಾದಾಮಿ ಹಣ್ಣು ಆಯಿತು ಎಂಬುದಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡಿದ್ದೆವು. ಈಗ ನೋಡಿ, ಅದೊಂದು ಕೋಲು ಮಾತ್ರ, ಆರೋನ ಕೋಲು. ಈಗ ನೋಡಿ, ಒಂದು ನಾವು ಗಿಡವನ್ನು ನಡುವುದಾದರೆ ಯಾವ ಫಲ ಕೊಡುವಂಥ ಗಿಡ ನೋಡಿ, ಫಸ್ಟ್ ಅದರಲ್ಲಿ ಏನು ಬೇಕಂತೆ, ಆ ಗಿಡದಲ್ಲಿ ಅದಕ್ಕೆ ಬೇರು ಬೇಕಲ್ಲ, ಅದಕ್ಕೆ ಬೇರು ಬೇಕಾಗಿದೆ, ಮತ್ತು ಅದಕ್ಕೆ ನೀರು ಬೇಕಾಗಿದೆ, ಅದಕ್ಕೆ ಮಣ್ಣು ಬೇಕಾಗಿದೆ, ಗೊಬ್ಬರ. ಇಷ್ಟು ಇದ್ದರೆ ಏನಾಗ್ತದೆ, ಒಂದು ಗಿಡ ಮಣ್ಣಲ್ಲಿ ನೆಡುವಾಗ ನೆಡ್ತದೆ. ಆದರೆ ಇದಕ್ಕೆ ಯಾವುದಿಲ್ಲ, ಈ ಕೋಲಿಗೆ ಏನುಂಟು, ಇದರಲ್ಲಿ ಯಾವುದಿಲ್ಲ. ಆದರೆ ಅದು ದೇವರ ಪ್ರಸನ್ನದಲ್ಲಿ ಇಟ್ಟಾಗ ಮೋಶೆ ಮರುದಿನ ನೋಡುವಾಗ ಏನಾಗ್ತಂತೆ, ಅಲ್ಲಿ ದಾಹ ಏನಾಗಿದಂತೆ, ಒಂದು ಚಿಗುರು ಅಲ್ಲಿ ಉಂಟಾಯಿತು ನೋಡ್ತೇವೆ, ಒಂದು ಮೊಗ್ಗೆ ಬಂತು ಎಂಬುದಾಗಿ ನೋಡ್ತೇವೆ, ಅಲ್ಲಿ ಹೂ ಬಂತು ನೋಡ್ತೇವೆ, ಮತ್ತು ಏನಾಯ್ತಂತೆ, ಅಲ್ಲಿ ಬಾದಾಮಿ ಹಣ್ಣು ಆಯಿತು ಎಂಬುದಾಗಿ. ಅದರಿಂದ ನೋಡಿ, ನಮ್ಮ ಜೀವಿತ ಅದೊಂದು ವೇಳೆ ಒಣಗಿ ಹೋಗಿರ್ಬೋದು, ಅದರಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಜೀವಿತ ನಿರೀಕ್ಷೆ. ಅಬ್ರಹಾಮನು ಯಾವ ರೀತಿ ನಂಬಿದಂತೆ ದೇವರನ್ನು, ಆತನು ನೋಡ್ತೇವೆ, ಆತನು ನನ್ನ ದೇವರು, ಆತನು ಇಲ್ಲದನ್ನು ಆತನು ಉಂಟು ಮಾಡುವಂಥ ದೇವರಾಗಿದೆ. ಅಬ್ರಹಾಮನ ಜೀವಿತ ನೋಡುವಾಗ 100 ವರ್ಷ ಪ್ರಾಯ ಆಗಿದೆ, ಸಾರಳಿಗೆ 90 ವರ್ಷ ಆಗಿದೆ. ಅಲ್ಲಿ ಇನ್ನು ಮಕ್ಕಳಾಗುವಂಥದ್ದು ಯಾವ ಒಂದು ಸೂಚನೆ ಅದಿಲ್ಲ, ಸಾಧ್ಯವಿಲ್ಲ. ಆದರೆ ಅಬ್ರಹಾಮನ ಏನಿಗಂತೆ, ದೇವರನ್ನು ನಂಬಿದ, ದೇವರ ವಾಗ್ದಾನವನ್ನು ಆತ ನಂಬಿದ ಎಂಬುದಾಗಿ ನೋಡ್ತೇವೆ. ದೇವರನ್ನು ಆತನ ಘನಪಡಿಸಿದ ಎಂಬುದಾಗಿ ಆ ಸಂಬಂಧದಲ್ಲಿ ನೋಡ್ತೇವೆ. ದೇವರು ಸೂಚಿಸ, ಆದರೆ ದೇವರು ಅವನ ಜೀವಿತದಲ್ಲಿ ಏನಾಗಂತೆ, ಆತನು ಇಲ್ಲದನ್ನು ಇರುವಂತೆ ಮಾಡಿದ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಈ ದಿವಸ ದೇವರು ನಮಗೆ ಸ್ಪಷ್ಟವಾಗಿ ಆತನು ಹೇಳ್ತಾನೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಈ ದಿವಸ ಏನೇ ಸಮಸ್ಯೆಗಳಿರಲಿ, ಯಾವ ಅನಾರೋಗ್ಯಗಳಿರಲಿ, ಯಾವ ಕಷ್ಟದಲ್ಲಿ ನೀವು ಹಾದು ಹೋಗಿರ್ಬೋದು, ಅಥವಾ ಯಾವ ಸಮಸ್ಯೆ, ಆದರೆ ನೀವು ಅದನ್ನು ಏನು ಮಾಡಬೇಕಂತೆ, ಪರಿಹಾರ ಮಾಡಲಿಕ್ಕೆ ಹೋಗಬೇಡಿ. ದೇವರ ಸನ್ನಿಧಾನದಲ್ಲಿ ಅದನ್ನು ಹೇಳಿರಿ, ದೇವರ ಪ್ರಸನ್ನತೆಯಲ್ಲಿ. ಆಗ ದೇವರು ಏನು ಮಾಡ್ತಾರಂತೆ, ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ.
ಆದರೆ ನಾವೇನು ಮಾಡ್ತೇವೆ ಅನೇಕ ಸಾರಿ ಅದು ಹೇಳಿದಂತೆ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಏನಾಗ್ತದೆ ನಾವು ಇನ್ನೊಬ್ಬರ ಬಳಿಗೆ ನಾವು ತೆಗೆದುಕೊಂಡು ಹೋಗ್ತೇವೆ. ಅದು ನಮಗೆ ಪರಿಹಾರ ಆಗುವುದಿಲ್ಲ. ಕಷ್ಟಗಳು ಏನಾಗಿದಂತೆ ನಮ್ಮ ಜೀವಿತದಲ್ಲಿ ಅದು ಪರಿಹಾರ ಆಗುವುದಿಲ್ಲ. ಅದರ ನಿಮಿತ್ತವಾಗಿ ಇನ್ನೂ ಕೂಡ ಸಮಸ್ಯೆಗಳು ಏನಾಗಿದಂತೆ ಅದು ಜಾಸ್ತಿ ಆಗ್ತದೆ. ಆದ್ದರಿಂದ ಈ ದಿವಸ ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಹನ್ನೆರಡು ಜೀವಿತನು ಹಿಜ್ಕೀಯನ ಜೀವಿತ ನೋಡ್ತೇವೆ, ಇನ್ನು ನೋಡ್ತೇವೆ ಆ ಒಂದು ಕೋಲಿನ ವಿಷಯ ಕೂಡ ನೋಡ್ತೇವೆ. ದೇವರು ಯಾವ ರೀತಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಅದು ಇಟ್ಟಾಗ ಏನಾಗಿದಂತೆ ಆ ಎಲ್ಲ ಸಮಸ್ಯೆಗಳು ಏನಾಗಿದಂತೆ ಅದು ಕರಗಿ ಹೋಯಿತು. ಅದು ಬೆಟ್ಟದಂಥ ಸಮಸ್ಯೆ ಇರಲಿ, ಅದು ದೇವರ ಸನ್ನಿಧಿಯಲ್ಲಿ ಬರುವಾಗ ಅದು ಮೇಣದಂತೆ ಏನಾಗಿದಂತೆ ಅದು ಕರಗಿ ಏನಾಗ್ತದೆ ಅದು ನೀರಾಗ್ತದೆ ಎಂಬುದಾಗಿ ದೇವರ ಬಗ್ಗೆ ಸ್ಪಷ್ಟ ಆಗಿದೆ. ಆದ್ದರಿಂದ ಈ ದಿವಸ ನಮಗೆ ಇದೊಂದು ಶುಭ ಸಮಾಚಾರವಾಗಿದೆ. ಅನೇಕ ಸಾರಿ ಒಂದು ವೇಳೆ ಇಲ್ಲಿವರೆಗೆ ನಿಮ್ಮ ಸಮಸ್ಯೆಯನ್ನು ನೀವೇ ಇಟ್ಟುಕೊಂಡಿದ್ದೀರಾ, ಅಥವಾ ನಾವು ಯಾರಿಗೆ ಹೇಳದೆ ನೀವೇ ನಿಮ್ಮ ಸಮಸ್ಯೆಯನ್ನು ಇಟ್ಟುಕೊಂಡಿದ್ದೀರಾ, ಅಥವಾ ನಿಮಗೆ ಕಷ್ಟಗಳು ಸಮಸ್ಯೆಗಳು ಅಂತ ನಾವು ಇನ್ನೊಬ್ಬರ ಬಳಿಗೆ ಹೇಳ್ತೀರಾ, ನಮಗೆ ಪರಿಹಾರ ಅಲ್ಲಿ ಸಿಕ್ಕೋದಕ್ಕೆ ಯೇಸು ಹೇಳ್ತಾರೆ, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವು ನನ್ನ ಬಳಿಗೆ ಬರ್ರಿ, ನನ್ನ ಬಳಿಗೆ ಬರುವ ನಾನು ಎಂದಿಗೂ ಆತನ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ನೋಡ್ತೇವೆ. ಅದರಿಂದ ನೋಡ್ತೇವೆ ನಾವು ಇನ್ನೊಂದು ವಚನ ನೋಡೋದಾದರೆ, ಈಗ ಯೇಸು ಸ್ವಾಮಿ ಆತನು ನೋಡ್ತೇವೆ ಸುಮಾರು 5,000 ಜನಕ್ಕೆ ಏನಾಗಿದಂತೆ ಒಂದು ಗುಂಪಿಗೆ ಆತನು ಪ್ರಸಂಗ ಮಾಡ್ತಾನೆ. ಅಲ್ಲಿ ಬರೆದಲ್ಪಟ್ಟಿದೆ 5,000 ಜನರು ಗಂಡಸರು ಮಾತ್ರ, ಆದರೆ ಹೆಂಗಸರು ಮತ್ತು ಮಕ್ಕಳ ಲೆಕ್ಕ ಅಲ್ಲಿ ಕೊಡಲ್ಪಟ್ಟಲಿಲ್ಲ. ಆದರೆ ಎಷ್ಟು ಸಾವಿರ ಜನರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಈಗ ನೋಡಿದೆ ಆತನು ತನ್ನ ಎಲ್ಲ ಪ್ರಸಂಗ ನಂತರ ಮುಗಿದ ನಂತರ ಈಗ ಶಿಷ್ಯರು ಹೇಳ್ತಾರೆ ಅವರನ್ನು ಕಳಿಸಿಕೊಡು, ಅವರೇನಾಗಿದಂತೆ 3 ದಿವಸ ಆಗಿದೆ ಬಂದು ಅವರಿಗೆ ಊಟಕ್ಕೆ ಕೊಡಬೇಕು. ಆಗ ಯೇಸು ಹೇಳ್ತಾರೆ ನೀವು ಊಟಕ್ಕೆ ಅವರಿಗೆ ಕೊಡಿ. ಈಗ ಅಲ್ಲಿ ಊಟಕ್ಕೆ ಕೊಡಲಿಕ್ಕೆ ಅಲ್ಲಿ ಏನಿಲ್ಲ. 5,000 ಜನಕ್ಕೆ ಊಟ ಕೊಡಬೇಕಿದೆ, ಅದಷ್ಟು ಸುಲಭನ? ಸಾಧ್ಯ ಇಲ್ಲ. ಹೇಗೆ ಸಾಧ್ಯ? ಆದರೆ ನೋಡ್ತೇವೆ ಅಲ್ಲಿ ಒಬ್ಬ ಹುಡುಗನ ಬಳಿ ಎಷ್ಟಿತ್ತಂತೆ 5 ರೊಟ್ಟಿ ಏನಂತೆ 2 ಮೀನು ಇತ್ತು. ಈಗ ಅದನ್ನು ಆ ಹುಡುಗಂತ ರೊಟ್ಟಿಯನ್ನು ಅದು ಯೇಸುವಿನ ಕೈಗೆ ಕೊಟ್ಟಾಗ ಏನಾಯ್ತಂತೆ ಅಲ್ಲಿ ಒಂದು ವೇಳೆ ಅವನು ತಿಂತಿದ್ರೆ ನೋಡ್ತೇವೆ ಅಲ್ಲಿ ಅಂಥ ಮಿರಕಲ್. ಆದರೆ ಯೇಸುವಿನ ಕೈಗೆ ಕೊಟ್ಟಾಗ ಯೇಸು ಏನು ಮಾಡಿದಂತೆ ಅದನ್ನು ಮುರಿದು ಸ್ತೋತ್ರ ಮಾಡಿ ಅದನ್ನು ಹಂಚಿದರೆ ಎಂಬುದಾಗಿ ನೋಡ್ತೇವೆ. ಅಲ್ಲ, ಶಿಷ್ಯರ ಕೈಗೆ ಕೊಡುವಾಗ ಶಿಷ್ಯರ ಕೈಯಲ್ಲೇ ಅದ್ಭುತಗಳು ಆಯ್ತು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಯಾವ ರೀತಿಯಾಗಿ ಈ ಒಂದು ನೀರನ್ನು ಆ ಸೇವಕರು ತೋಡಿಕೊಂಡು ಹೋಗುವ ಯಾರ ಕೈಲಿ ಅದ್ಭುತಗಳಾಯಿತು? ಸೇವಕರ ಕೈಲಾಯಿತು, ಆ ಕೆಲಸದ ಕೈಲಾಯಿತು ಎಂಬುದಾಗಿ ನೋಡ್ತೇವೆ. ಈ 5 ರೊಟ್ಟಿ 2 ಮೀನನ್ನು ಯೇಸುವಿನ ಕಡೆಗೆ ಹೋಗ ನೋಡಿ, ಎಷ್ಟು ದೊಡ್ಡ 5,000ಕ್ಕಿಂತ ಜಾಸ್ತಿ ಇದ್ದರು. ಅವರು ತಿಂದು ಹೇಗೆ ತಿಂದರಂತೆ ಅವರು ತೃಪ್ತಿ ಪಡಿದರು, ಸಂತೋಷಪಟ್ಟಿದ್ದು. ಇನ್ನೂ ಕೂಡ 12 ಪುಟ್ಟಿಗಳು ಏನಾಯ್ತಂತೆ ಅಲ್ಲಿ ಉಳಿತು ಎಂಬುದಾಗಿ ನೋಡ್ತೀವಿ. ನೋಡಿ, ನಮ್ಮ ದೇವರು, ನಮ್ಮ ಯೇಸು ಎಂಥ ದೇವರಾಗಿದ್ದಾನೆ. ಅದೇ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಂತನಾಗಿದ್ದಾನೆ. ಒಂದು ವೇಳೆ ಅಂಥ ಸಮಸ್ಯೆಯನ್ನು ನೀವು ಯೇಸುವಿನ ಕೈಗೆ ಕೊಟ್ಟಾಗ ಏನಾಗಿದಂತೆ ಆತನು ಏನಾಗಿದ್ದಾನೆ ನಿಮ್ಮ ಮೂಲಕವಾಗಿ ಆತನ ಅದ್ಭುತಗಳು ಮಾಡ್ತಾನೆ. ಆತನು ನಿಮ್ಮನ್ನು ಸಂತೋಷ ಪಡುವಂಥ ರೀತಿಯಲ್ಲಿ ಆತನು ಮಾಡ್ತಾನೆ. ಆದ್ದರಿಂದ ನೋಡಿ ಎಂಥ ನಮ್ಮ ದೇವರು, ಆತನು ಈಗಲೂ ಆತನ ಅದ್ಭುತಗಳನ್ನು ಮಾಡುವಂಥ ದೇವರು. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ನಿರಂತರ ಆತನು ಹಾಗೇ ಇದ್ದಾನೆ. ಆತನು ಬದಲಾಗದಂಥ ದೇವರಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ನಾವು ಅನೇಕ ಸಾರಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ಇಟ್ಟುಕೊಂಡು ಏನಾಗಿದಂತೆ ನಾವು ಈ ಥರದನ್ನು ಹೇಳಿದ ಮೂಲಕ ಏನಾಗಿದಂತೆ ಅನೇಕ ಕಷ್ಟ ನಷ್ಟ ಸಮಸ್ಯೆಗಳು ಏನಾಗ್ತದೆ ಅದು ಗುರಿ. ಯಾಕಂದರೆ ಈ ವಚನವನ್ನು ನಾನು ನಿಮಗೆ ನನ್ನ ಅನುಭವಪೂರ್ವಕವಾಗ್ತದೆ. ನೋಡಿ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಕಷ್ಟಗಳು, ನಿಂದೆ, ಅಪಮಾನ ಬರುವಾಗ ಅದನ್ನು ಏನು ಮಾಡ್ತೇನೆ, ನಾನು ತೆಗೆದುಕೊಂಡು ಹೋಗಿ ದೇವರ ಪ್ರಸನ್ನತೆಗೆ ಹೋಗ್ತೇನೆ. ದೇವರ ಪ್ರಸನ್ನತೆಯಲ್ಲಿ ಹೋಗಿ ಏನಾಗ್ತದೆ, ದೇವರು ಅದನ್ನು ಅದ್ಭುತವಾಗಿ ಏನಾಗಿದಂತೆ ಅದನ್ನು ಮಾಡ್ತಾನೆ. ಅಂದರೆ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಹೋದರೆ ಏನಾಗ್ತದಂತೆ ಅದು ಇನ್ನೂ ಕೂಡ ಏನಾಗಿದಂತೆ ನಮ್ಮ ಸಮಸ್ಯೆ ಅದು ಹೆಚ್ಚಾಗಿರೋ ಹೊರತು ನಮಗೆ ಇನ್ನೂ ನಾವು ಸಮಸ್ಯೆಗೆ ಒಳಗಾಗಿರೋ ಹೊರತು ಏನಾಗಿದಂತೆ ನಮಗೆ ಅದರಿಂದ ಬಿಡುಗಡೆ ಅದು ಆಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದರಿಂದ ಇದು ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ನಮಗೆ ಹೋಗುವಾಗ ಹೌದು, ಒಂದು ಕಡೆಯಲ್ಲಿ ನೋಡಿ ಅನೇಕ ಸಮಸ್ಯೆ ನಮ್ಮ ಜೀವಿತದಲ್ಲಿ ಬರ್ತದೆ, ನಮಗೆ ನಿಂದೆಗಳು ಬರ್ತದೆ, ಅವಮಾನಗಳು ಬರ್ತದೆ. ಆಗ ನಾವು ಏನು ಮಾಡ್ತೇವೆ, ಈ ಸತ್ಯವಾಕ್ಯ ನಮಗೆ ಅದರ ಪ್ರಕಟಣೆ ಗೊತ್ತಲ್ಲಿದ್ದರೆ ಏನಾಗ್ತದೆ, ನಾವು ನಿರಾಶೆಯಾಗಿ ಹೋಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ, ಇದು ನಮಗೆ ಬೇಡ ಎಂಬುದಾಗಿ ಹೇಳ್ತೇವೆ. ಯಾಕಂದರೆ ಯೇಸು ಸ್ವಾಮಿ ನೋಡಿ ಅಲ್ಲಿ ಮತ್ತೇನು ಬರೆಸುವಂತೆ ಅಲ್ಲಿ 5ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ಮತ್ತೇನು ಬರೆಸುವಂತೆ 5ನೇ ಅಧ್ಯಾಯ ಅದರಲ್ಲಿ 11 ಮತ್ತು 12. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು.
ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಹೌದು ನೋಡಿ, ಯೇಸು ಸ್ವಾಮಿ ಆ ಒಂದು ಪರ್ವತ ಪ್ರಸಂಗದಲ್ಲಿ ಆತನು ಹೇಳುವಾಗ ಈ ಯೋಚನೆ ಅಂದರೆ, ನನ್ನ ನಿಮಿತ್ತವಾಗಿ, ಯಾರ ನಿಮಿತ್ತವಾಗಿ ಅಂತೆ? ಕ್ರಿಸ್ತನ ನಿಮಿತ್ತವಾಗಿ ಏನಾಗುತ್ತೆ? ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಏನಾಗುತ್ತೆ? ಸುಳ್ಳಾಗಿ ಹೊರಿಸಿದ್ದಾರೆ. ನಾವು ಯಾರಂತೆ? ನಾವು ಧನ್ಯರಂತೆ. ನೋಡಿ, ಈ ವಾಕ್ಯನು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳಿ. ಯೇಸು ನಮಗೆ ಅದು ಯಾಕೆ ಹೇಳ್ತಾರೆ ಅಲ್ಲ? ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದ್ದಾರೆ, ನೀವು ಧನ್ಯರು. ಹಾಗಾದರೆ ಧನ್ಯರು ಯಾರಂತೆ? ಹಾಗಾದರೆ ಇಂಥ ಹಿಂಸೆ ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡಬೇಕು. ಮುಂದೆ ಏನೇ ಉಂಟಂತೆ ನಮ್ಮ ಜೀವಿತದಲ್ಲಿ ದೊಡ್ಡದಾದ ಬ್ಲೆಸ್ಸಿಂಗ್ ದೇವರು ಇಟ್ಟಿದ್ದಾರೆ. ಯಾಕಂದರೆ ನಾವು ಇಂಥ ವಿಷಯದಲ್ಲಿ ನಾವು ಮುಂದೆ ದಾಟಿ ಹೋಗುವಂಥರಾಗಿದ್ದೇವೆ. ಯಾಕಂದರೆ ಉದಾಹರಣೆ ನಾವು ನೋಡುವಾಗ, ನಾವು ಹಳೆ ಉಡಂಬಡಿಕೆಗೆ ಒಬ್ಬ ಭಕ್ತನಿದ್ದಾನೆ, ಯಾರು? ಯೇಸಪ್ಪನಲ್ಲ. ಆತನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ. ಆತ ನೋಡ್ತೇವೆ ಯಾಕೋಬನ ಮಗನಾದಂತ ಅಲ್ಲಿ ನೋಡ್ತೇವೆ ಯೇಸಪ್ಪನಾಗಿದ್ದಾನೆ. ಈಗ ಅವನ ಜೀವಿತವನ್ನು ನಾವು ನೋಡುವಾಗ ಆತನ ಅಣ್ಣಂದಿರೇ ಏನಾಗಿದೆ ಮಾಡ್ತಾರಂತೆ? ಆತನಿಗೆ ಹಿಂಸೆ ಮಾಡ್ತಾರೆ ಅಲ್ಲ. ಒಂದು ದಿವಸ ತನ್ನ ಅಣ್ಣಂದಿರನ್ನ ಆ ಕ್ಷೇಮವನ್ನು ವಿಚಾರಿಸಿ ಅವನು ಹೋದಾಗ ಅವನು ಹೇಳಿದಂತೆ, ಅವನು ಹಿಡಿದ್ರು ಏನು ಮಾಡಿದಂತೆ? ಆ ಬಾವಿಗೆ ಹಾಕಿದರು, ಹಿಂಸೆ ಕೊಟ್ಟರು. ಆನಂತರ ಆ ಬಾವಿಯಿಂದ ಅವನು ತೆಗೆದು ಏನು ಮಾಡಿದಂತೆ? ಅವ್ರು ನೋಡ್ತೇವೆ ಆತನ ಪೊಟೀಫರ ಮನೆಗೆ ಅವರು ಮಾರಿದರೆ ಎಂಬುದಾಗಿ ನೋಡ್ತೇವೆ. ಆತನು ಆ ಪೊಟೀಫರನ ಮನೆಯಲ್ಲಿ ನೋಡ್ತೇವೆ ಆತ ನಂಬಿಗಸ್ತನಾಗಿ ಜೀವಿಸಿದ. ದೇವರು ಅವನ ನಿಮಿತ್ತವಾಗಿ ಅವನ ಎಲ್ಲವನ್ನು ಆಶೀರ್ವಾದ ಮಾಡಿದ. ಅಲ್ಲಿ ಕೂಡ ಅವನಿಗೆ ಹಿಂಸೆ ಬಂತು ಎಂಬುದಾಗಿ ನೋಡ್ತೇವೆ. ಪೊಟೀಫರನ ಹೆಂಡತಿ ನೋಡ್ತೇವೆ ಅವನ ಮೇಲೆ ಏನಾಗಿದ್ದಂತೆ? ಅಪವಾದ, ಮಾನಭಂಗ ಮತ್ತು ಅಪವಾದವನ್ನು ಹಾಕಿದ್ಲು. ಅದರ ನಿಮಿತ್ತ ಅವನು ಹಿಂಸೆ ಅನುಭವಿಸುವ ಕೆಟ್ಟ 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 ಮಾತುಗಳನ್ನು ಅವನು ಸುಳ್ಳಾಗಿ ಅನುಭವಿಸುವ ಎಂಬುದಾಗಿ ನೋಡ್ತೇವೆ. ಅದರ ನಿಮಿತ್ತವಾಗಿ ನೋಡ್ತೇವೆ ಅವನು ಸೆರೆಮನೆಗೆ ಹೋದಾಗ ನೋಡ್ತೇವೆ. ಅಲ್ಲಿ ಕೂಡ ದೇವರಿಗೆ ನಂಬಿಕೆಸರದೆ ಒಂದು ದಿವಸ ಅವನ ಜೀವಿತದಲ್ಲಿ ಬಂತು. ದೇವರು ಇಡೀ ಏನಂತೆ ಆ ಐಗುಪ್ತ ದೇಶಕ್ಕೆ ಆತನನ್ನು ಸರ್ವಾಧಿಕಾರಿಯಾಗಿ ಮಾಡಿದೆ ಎಂಬುದಾಗಿ ನೋಡ್ತೇವೆ. ನೋಡಿ, ಮುಂದೆ ಅದರ ಆಶೀರ್ವಾದ. ಅದರಿಂದ ಕ್ರಿಸ್ತನ ನಿಮಿತ್ತ ನಮಗೆ ಏನು ಹಿಂಸೆ ಬಂದರೂ ಕೂಡ ಏನಾಗಿದಂತೆ ನಾವು ನೆತ್ತದೆ ಆತ ನಮಗೆ ಮೊದಲೇ ಹೇಳಿದ್ದಾನೆ. ಆತ ನಮಗೆ ಬರುವಂಥ ಆ ನಿಂದೆ ಅಪನಿಮಿತ್ತ ನಮಗೆ ಬರುವಾಗ ಅನೇಕ ಸಾರಿ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಯಾರಾದ್ರೂ ಸುಳ್ಳು ಹೇಳಿದರೆ ಅಥವಾ ಕೆಟ್ಟದ್ದು ಹೇಳೋದಾದರೆ, ನೀನು ಇದನ್ನು ಮಾಡಿದೆ ಎಂಬುದು ಹೇಳುವಾಗ, ನಾವು ಮಾಡದೆ ಹೇಳುವಾಗ ನಮಗೆ ಏನಾಗ್ತದೆ? ತುಂಬ ನಮಗೆ ನೋವಾಗ್ತದೆ ಅಲ್ಲ. ಇದರ ನಿಮಿತ್ತವಾಗಿ ನಾವು ಕುಗ್ಗಿ ಹೋಗ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯತೆ ಸಂತೋಷ ಪಡಿರಿ, ನೀವು ಉಲ್ಲಾಸ ಪಡಿರಿ. ಏನಾಗಿದಂತೆ? ನಿಮಗೆ ದೊಡ್ಡ ಆಶೀರ್ವಾದ ನಾನು ಇಟ್ಟಿದ್ದೀನಿ ಎಂಬುದಾಗಿ ನೋಡಿ. ಯೇಸಪ್ಪನ ಜೀವಿತದಲ್ಲಿ ಅದೇ ಆಯಿತು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಇದು ನಮಗೆ ಸುಮ್ಮನೆ ಈ ವಾಕ್ಯ ಬರೆಯಲ್ಪಟ್ಟು ಇದನ್ನು ನಾವು ತಿಳಿದಾಗ ನೋಡ್ತೇವೆ, ಆಗ ಏನಾಗ್ತದೆ? ನಾವು ಸಂತೋಷವುಳ್ಳರಾಗಿದ್ದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷ. ಯಾಕಂದರೆ ಅವನು ಎಲ್ಲಿದ್ದಾನೆ? ಅವನು ಸೆರೆಮನೆಯಲ್ಲಿ ಹಿಂಸೆಯಲ್ಲಿ ಇದ್ದಾನೆ. ಅವನಿಗೆ ನಿಂದೆ ಬಂದಿದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ ಆ ಶಿಲುಬೆಯಲ್ಲಿ ನೋಡ್ತೇವೆ ಆತನು ಕೊನೆಯದಾಗಿ ಆತನ ಇರುವಂಥ ಸಮಯದಲ್ಲಿ ಅಲ್ಲ, ಆ ವೇದನೆಯಲ್ಲಿ ರಕ್ತ ಸುರಿಸಿದೆ. ಅದಿರುವಾಗ ಆತನಿಗೆ ಅವಮಾನ ಮಾಡಿದರು ಅಲ್ಲ, ಆತನ ಹಿಂಸಿಸಿದರು ನೋಡ್ತೇವೆ, ಆತನಿಗೆ ಉಗುಳಿದರೆ ಎಂಬುದಾಗಿ ನೋಡ್ತೇವೆ. ಆದರೂ ಕೂಡ ಆತನು ಕೊನೆಯದಾಗಿ ಹೇಳಿದಂಥ ಒಂದು ಮಾತು, ತಂದೆಯವರನ್ನು ಕ್ಷಮಿಸು. ಆತನ ಬಾಯಲ್ಲಿ ಬಂದಂಥ ಮಾತು ಏನಾಗಿದಂತೆ? ಕ್ಷಮಿಸು. ಹಾಗಾದರೆ ನಮಗೆ ನಿಂದೆಗಳು ಅವಮಾನಗಳು ಬರುವಾಗ ನಾವು ಏನು ಮಾಡಬೇಕಂತೆ? ಅವರನ್ನು ಕ್ಷಮಿಸು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರಲ್ಲ, ನಿಮ್ಮನ್ನು ಶಪಿಸುವವರನ್ನು ಏನು ಮಾಡಬೇಕಂತೆ? ಆಶೀರ್ವಾದ ಮಾಡಿರಿ. ಅದು ಆಶೀರ್ವಾದ ನಮಗೆ ಅದು ಬರುವಂಥದ್ದಾಗಿದೆ. ಇದು ನಮಗೆ ಅನೇಕ ಸಾರಿ ನಾವು ಇದನ್ನು ವಾಕ್ಯನ ಗೊತ್ತ ನಿಮಿತ್ತ ಏನಾಗ್ತದೆ? ನಮಗೆ ನಿಂದೆ ಬರುವಾಗ, ಶಾಪಗಳು ಹೇಳುವಾಗ ಏನಾಗಿದಂತೆ? ನಮಗೆ ಯಾರು ಕೂಡ ಶಾಪ ಆಗ್ತದೆ. ದೇವರ ವಾಕ್ಯ ಇರ್ತದೆ, ನೀತಿವಂತನ ತಲೆ ಏನಾಗಿದಂತೆ? ಆಶೀರ್ವಾದದ ನೆಲೆಯಾಗಿದೆ. ಈಗ ನಮ್ಮ ತಲೆಯ ಮೇಲೆ ನೋಡ್ತೇವೆ ಆತನ ಒಂದು ಕಿರೀಟವನ್ನು ಇಟ್ಟಿದ್ದಾನೆ. ಯಾಕೆಂದರೆ ನಮಗೋಸ್ಕರವಾಗಿ ಆತನ ಮುಳ್ಳಿನ ಕಿರೀಟವನ್ನು ಅನುಭವಿಸಿದ್ದಾನೆ. ನಮ್ಮ ಮೇಲೆ ಆ ಮುಳ್ಳು ಒಂದು ಆಶೀರ್ವಾದ ಕಿರೀಟ. ಆದರೆ ಯಾರು ನಮ್ಮ ಮೇಲೆ ಶಾಪ ಹಾಕಿದ್ರು ಕೂಡ ಅದು ಏನಾಗ್ತದೆ? ಅದು ನಮ್ಮ ಮೇಲೆ ಬರುವಾಗ ಏನಾಗ್ತದೆ? ಅದು ಆಶೀರ್ವಾದಕ್ಕೆ ಬರ್ತದೆ. ನೋಡಿ, ಲಾಸ್ಟ್ ಟೈಮ್ ಇಸ್ರೇಲಲ್ಲಿ ಯುದ್ಧ ಆಗ್ತದಲ್ಲ, ಪ್ಯಾಲೇಸ್ನವರು ಅವರಿಗೆ ಬಾಂಬನ್ನು ಹಾಕುವಾಗ, ರಾಕೆಟ್ ಹಾಕುವಾಗ ಅದೇನಾಗ್ತದೆ? ಇಸ್ರೇಲ್ ದೇಶಕ್ಕೆ ಬರುವಾಗ ಏನಾಗ್ತದೆ? ಅದು ಅವರಿಗೆ ಬೀಳಲಿಲ್ಲ ನೋಡ್ತೇವೆ. ಅದು ಏನಾಗ್ತದೆ? ತನ್ನಿಂದ ತಾನೇ, ಯಾಕೆಂದರೆ ಅಂಥ ಒಂದು ಇದು ಅಲ್ಲಿ ಇತ್ತು. ಆದರೆ ನಮ್ಮ ಜೀವಿತಕ್ಕೆ ಯಾವ ರೀತಿ ಸೈತಾನೇನೇ ಹೇಳಿ ಯಾರು ಹೇಳಿ, ಆದರೆ ಶಾಪ ನಮ್ಮ ಮೇಲೆ ಅದು ಬರುವುದಿಲ್ಲ. ಯಾಕೆಂದರೆ ನಾವು ಆಶೀರ್ವಾದ ಬಂದಿದ್ದವರು. ಒಂದು ವೇಳೆ ಶಾಪ ನಮ್ಮ ತಲೆ ಯಾರು ಹೇಳಿದರೂ ಕೂಡ ಅದು ನಮ್ಮ ಬಳಿಗೆ ಬರೋ ಏನಾಗ್ತದೆ? ಅದು ಆಶೀರ್ವಾದವಾಗಿ ನಮಗೆ ಅದು ಬರುವಂಥ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಸ್ಪಷ್ಟ. ಇದನ್ನೆಲ್ಲ ನಾವು ತಿಳ್ಕೊಂಡಾಗ ನಾವು ಏನು ಮಾಡ್ತಾರೆ? ನಾವು ಆಗ ಕುಗ್ಗಿ ಹೋಗೋದಿಲ್ಲ.
ನಾವಾಗ ನಿರಾಶೆ ಆಗುವುದಿಲ್ಲ. ನಮಗೇನೇ ನಿಂದೆ ಅವಮಾನ ಬಂದಾಗ ನಾವು ಅದನ್ನೆಲ್ಲವನ್ನು ತೆಗೆದುಕೊಂಡಿಲ್ಲಂತೆ ದೇವರ ಪ್ರಸನ್ನತೆ ಕೊಂಡಾಗ ಅದೇನಾಗ್ತದೆ, ಅದು ನಮಗೆ ಆಶೀರ್ವಾದವಾಗಿ ಅದು ಮಾರ್ಪಡ್ತದೆ. ಅಂದರೆ ಅದರ ನಿಮಿತ್ತವಾಗಿ ನಾವು ಕುಗ್ಗಿ ಹೋಗೋದಾದರೆ, ನಿರಾಶೆ ಆಗೋದಾದರೆ, ಹಾಗೆ ನನಗೆ ಹೀಗೆ ಆಯ್ತಲ್ಲ ಎಂಬುದಾಗಿ ಹೇಳುವಾಗ ನಾವು ನಿರಾಶೆಯಾಗಿ ಹೋಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ. ನೋಡಿ ಯೋಸೇಫನ ಜೀವಿತ ನೋಡಿ ಏನಾಯಿತು, ಕೊನೆಗೆ ಆತನ ಅಣ್ಣ ತಮ್ಮಂದಿರೇ ಬಂದು ಏನಾಗಿದಂತೆ ಆತನಿಗೆ ಅಡ್ಡ ಬಿದ್ದರು ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರು ಎಂಥ ಕಾರ್ಯ ಮಾಡ್ತಾರೆ. ಅದರಿಂದ ಒಂದು ವೇಳೆ ಈ ದಿವಸದ ಈ ವಾಕ್ಯದ ಪ್ರಕಾರವಾಗಿ ನೋಡುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದು ಸಮಸ್ಯೆಗಳು, ಎಷ್ಟು ದೊಡ್ಡ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಆದರೆ ಅದನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಹಿಡಿಯಿರಿ ಎಂಬುದಾಗಿ. ಅದರಿಂದ ಈ ದಿವಸ ನಾವು ಅಪೊಸ್ತಲನಾದ ಪೌಲನ ಜೀವಿತ ನೋಡುವಾಗ ಅವನು ಒಂದು ಎಷ್ಟೋ ಅವಮಾನ ಹಿಂಸೆಯನ್ನು ಆತನ ಅನುಭವಿಸಿದ. ವಿಶೇಷವಾಗಿ ನಮ್ಮ ಯೇಸು ಕೂಡ ಆತನ ಈ ಲೋಕದಲ್ಲಿ ಹೋಗ ಆತನ ನಿಂದೆಗಳು ಅವಮಾನ ಇದ್ದರೂ ಕೂಡ ನೋಡ್ತೇವೆ ಆತ ನಮಗೆ ಕಲಿಸಿದಂಥದ ಆ ಬೋಧನೆ ಏನಾಗಿದೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಆತನು ಕಲಿಸಿದ ಹೊರತು ಬೇರೆ ನಾವು. ಆದ್ದರಿಂದ ನಾವು ಕೂಡ ಈ ಒಂದು ಮಾದರಿಯಲ್ಲಿ ಏನಾಗಿ ಜೀವಿಸುವಾಗ ಆಗ ದೇವರು ನಮಗೆ ಇಟ್ಟಂಥ ಆಶೀರ್ವಾದ ಏನಾಗ್ತದೆ, ಆ ಸಮಾಧಾನ ನಮಗೆ ಸಿಕ್ಕುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಮಸ್ಯೆಗಳು ನಾವು ಅದನ್ನು ಇತರ ಬಳಿಗೆ ತಗೊಂಡು ಹೋಗುವಂಥದ್ದು ಬೇಡ, ಇನ್ನೊಬ್ಬರಿಗೆ ಅದು ಹೇಳುವಂಥದ್ದು ಬೇಡ. ನಾವು ದೇವರ ಏನೇ ನಿಮ್ಮ ಜೀವಿತದಲ್ಲಿ ಬಂದರೂ ಕೂಡ ದೇವರ ಸನ್ನಿಧಾಗಿ ನೀವು ತೆಗೆದುಕೊಂಡು ಹೋಗುವಾಗ ನೋಡ್ತೇವೆ ಆ ಪ್ರಸನ್ನತೆಯಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಆರೋಹಣ ಕೋಲ ಏನಾಯ್ತಂತೆ ಅದು ಚಿಗುರಿತಾ, ಅದರಲ್ಲಿ ಬಾದಾಮಿ ಹುಟ್ಟು, ಅದೇ ರೀತಿಯಾಗಿ ನಿಮ್ಮ ಲೈಫು ಏನಾಗ್ತದೆ, ನಿಮ್ಮ ಜೀವಿತ ತಿರುಗಿ ಏನಾಗಿದಂತೆ ಆ ಸುಂದರವಾಗಿ ಏನಾಗ್ತದೆ ಅದು ಮಾರ್ಪಾಡುವಂಥದ್ದು ಏನಾಗಿದಂತೆ ಅದು ನಿಮ್ಮ ಜೀವಿತದಲ್ಲಿ ಅದು ನೋಡಲಿಕ್ಕೆ ಅದು ಸಾಧ್ಯ ಉಂಟು ಎಂಬುದಾಗಿ ಅದು ನೋಡ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನೋಡ್ತೇವೆ ಈ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಮಾಡುವಾಗ ಏನಾಗ್ತದೆ, ದೇವರು ನಮಗಿಟ್ಟಂಥ ಎಲ್ಲ ಆಶೀರ್ವಾದಗಳು ಏನಾಗಿದಂತೆ ಆಗ ನಮಗೆ ಹೊಂದಲಿಕ್ಕೆ ಆಗ್ತದೆ. ದೇವರು ನಮ್ಮನ್ನು ಬರೀ ನಮಗೆ ಹಿಂಸೆಗಳು ಮಾತ್ರ ಅಲ್ಲ, ನಮಗೇನು ಉಂಟಂತೆ ಆಶೀರ್ವಾದನೂ ಕೂಡ ದೇವರು ನಮಗೆ ಆತನು ಏನಾಗಿದಂತೆ ಆತನು ವಾಗ್ದಾನ ಮಾಡಿದ್ದಾನೆ. ಯೇಸು ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತವಕ ಪಡುವಾಗ ನಿಮಗೆ ಉಳಿದಂಥ ಎಲ್ಲ ನಮಗೆ ಸಿಗ್ತದೆ ಎಂಬುದಾಗಿ ಆತನು ಪ್ರಾಮಿಸ್ ಮಾಡ್ತಾನೆ ಅಲ್ಲ. ನಾನಾದರೂ ಅವುಗಳಿಗೆ ಜೀವ ಮತ್ತು ಸಮೃದ್ಧಿ ಇರಬೇಕು ಎಂಬುದಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ನಾವು ಆದ್ದರಿಂದ ಈ ದಿವಸ ನಮ್ಮ ಒಂದೇ ಒಂದು ಗುರಿ ಅಲ್ಲ, ದೇವರು ನಮ್ಮನ್ನು ಯಾಕೆ ಕರೆಯಲ್ಪಟ್ಟಿದ್ದಾನೆ, ನಾವು ಸಭೆ ಹಾಕಿ ಅಂದರೆ ನಮ್ಮ ಒಂದೇ ಒಂದು ಗುರಿ ಮತ್ತು ಒಂದೇ ಪ್ರಾರ್ಥನೆ ಅಂದರೆ ನಾವು ಆತ್ಮಗಳು ರಕ್ಷಣೆ ಹೊಂದಬೇಕು ಅಲ್ಲ. ನಾವು ಯಾವ ರೀತಿಯಾಗಿ ರಕ್ಷಣೆ ಹೊಂದಿದ್ದೇವೋ ಅದೇ ರೀತಿಯಾಗಿ ಇರುತ್ತೆ ಇನ್ನೊಬ್ಬರು ಕೂಡ ರಕ್ಷಣೆ ಹೊಂದಬೇಕು, ಇನ್ನೊಬ್ಬರಿಗೆ ಕೂಡ ನಾವು ಏನಾಗ್ತಂತೆ ಈ ಸುವಾರ್ತೆ ಸಾರಬೇಕು. ಒಂದು ವೇಳೆ ನಮಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಒಂದು ವೇಳೆ ಕಷ್ಟ ಆಗುತ್ತದೆ, ಒಂದು ಮಾಡಲಿಕ್ಕೆ ಸಾಧ್ಯ ಉಂಟು, ಯಾವುದಂತೆ ಪ್ರಾರ್ಥನೆ ಅಲ್ಲ. ಅವರಿಗೋಸ್ಕರ ನಾವು ಕಣ್ಣೀರಿಂದ ನಾವು ಪ್ರಾರ್ಥಿಸುವಾಗ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಯಾಕಂದರೆ ನಾವು ಕೊನೆಯ ದಿವಸಗಳಲ್ಲಿ ನಾವು ಜೀವಿಸಿದ ನೋಡಿ ಅಪೊಸ್ತಲನಾದ ಪೌಲನ ಜೀವಿತ ನೋಡ್ತೇವೆ, ಯಾವಾಗಲೂ ಸಂತೋಷ ಪಡೀರಿ ಆತನು ಹೇಳ್ತಾನೆ. ಒಂದು ಕಡೆ ಎಲ್ಲ ಒಂದು ಬಗೆತಾನೆ, ನನ್ನ ದೇವರು ಕ್ರಿಸ್ತ ಯೇಸು ಮೂಲಕವಾಗಿ ತನ್ನ ಪ್ರಭುದ ಐಶ್ವರ್ಯತಕ್ಕಂತೆ ನಿಮ್ಮೆಲ್ಲ ಕೊರತೆ ಆತನ ಆಶೀರ್ವಾದ ಕೊಡ್ತಾ ಅನೇಕ ಮಾತಾಡ್ತಾನೆ. ಆದರೆ ಇನ್ನೊಂದು ಕಡೆಯಲ್ಲಿ ಆತನು ಏನು ಮಾಡ್ತಾನೆ, ಆತನು ಕಣ್ಣೀರು ಸುರಿಸ್ತಾನೆ ಅಲ್ಲ. ನೋಡಿ ಆ ರೋಮಪುರ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 1ನೇ ವಚನ ನೋಡಿ, ರೋಮಪುರ 9:1. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆಯೂ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಸಾಕು, ಇಲ್ಲಿ ಹೇಳ್ತಾನೆ ನನಗೇನುಂಟಂತೆ, ದೇವರು ಆಗ್ತದೆ ನನಗೆ ಮಹಾ ದುಃಖ ಉಂಟಾಗ್ತಾ ಇರ್ತಾನೆ. ಯಾವುದಕ್ಕಂತೆ, ನನಗೆ ಮಹಾ ದುಃಖವು ಮತ್ತು ನನ್ನ ಹೃದಯದಲ್ಲಿ ಎಡೆಬಿಡದೆ ಒಂದು ವೇದನೆ ಒಂದು ನೋವುಂಟು ಎಂಬುದಾಗಿ ಹೇಳ್ತಾನೆ ಅಲ್ಲಿರ್ತಾನೆ. ಮತ್ತು ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಮತ್ತು ಪವಿತ್ರಾತ್ಮ ದೀನವಾದ ನನ್ನ ಮನಸ್ಸೇ ಸಾಕ್ಷಿ, ಶರೀರ ಸಂಬಂಧವಾಗಿ ಸ್ವಜನಾಗಿರುವ ನನ್ನ ಸಹೋದರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಆಗಲಿ ಶಾಪಗ್ರಸ್ತನಾಗಲಿಕ್ಕೆ ಒಪ್ಪಿಕೊಂಡೆ. ನೋಡಿ ಈ ಮಾತನ್ನು ಇವನು ಹೇಳ್ತಾನೆಲ್ಲ, ಒಂದು ವೇಳೆ ನನ್ನ ಜನರಿಗಾಗಿ ಇರ್ತಾನೆ. ಈಗ ದೇವರು ಅಪೊಸ್ತಲನಾದ ಪೌಲನು ಆತನ ಅನ್ಯ ಜನರಿಗೋಸ್ಕರ ಅದನ್ನು ಕರೆಯಲ್ಪಟ್ಟಿದ್ದಾನೆ. ಆದರೆ ಇವನ ಭಾರ ಯಾರಿಗೆ ಅಂದರೆ ಅವನು ಇಸ್ರೇಲನಾಗಿದ್ದಾನೆ ಎಲ್ಲ, ಆತನ ಯೆಹೂದ್ಯರಾಗಿದೆ, ಅವರ ಮೇಲಿರತಕ್ಕಂಥ ಒಂದು ಭಾರ ಅವನಿಗೆ ಬಹಳ ಒಂದು ಮಹಾ ದುಃಖ ಮತ್ತು ಒಂದು ವೇದನೆಯಲ್ಲಿ ಉಂಟು. ಯಾಕಂದರೆ ಅವರು ರಕ್ಷಣೆ ಹೊಂದಬೇಕು. ಸಾಧ್ಯವಾದರೆ ಆ ಒಂದು ರಕ್ಷಣೆಗೋಸ್ಕರ ನನ್ನ ಜೀವಿತವನ್ನೇ ಏನಾಗಿದಂತೆ ನಾನು ಕಳ್ಕೊಳ್ಳಲಿಕ್ಕೆ ಸಾಧ್ಯ ಎಂಬಂಥ ಆ ಒಂದು ವೇದನೆಯಿಂದ ಆತ ನೋಡಿ ಇಷ್ಟೊಂದು ಭಾರ ಅಲ್ಲ, ತನ್ನ ಜನರ ಮೇಲಿರುವಂಥ ಒಂದು ಭಾರ ನೋಡಿ ಆತನಿಗೆ ಇರುವಂಥದ್ದು. ನೋಡಿ 10ನೇ ವಚನದಲ್ಲಿ ಹೇಳ್ತಾನೆ, 10ನೇ ವಚನ ರೋಮಪುರ 10:1. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು.
ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ಇಲ್ಲ ಇಲ್ಲಿ ಕೂಡ ಹೇಳ್ತಾರೆ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕು ಎಂಬುದೇ ನನ್ನ ಮನೋಭಿಲಾಷೆಯು ಮತ್ತು ನಾನು ದೇವರಿಗೆ ಮಾಡುವಂಥ ವಿಜ್ಞಾಪನೆ. ಆದ್ದರಿಂದ ನಮ್ಮ ಒಂದು ವಿಜ್ಞಾಪನೆ ಮತ್ತು ನಮ್ಮ ಒಂದು ಟಾರ್ಗೆಟ್ ಅದು ಒಂದೇ ಇರಬೇಕು. ಯಾವುದಂತೆ? ಆತ್ಮಗಳು ರಕ್ಷಣೆ. ಯಾಕೆಂದರೆ ದೇವರ ವಾಕ್ಯ 2ನೇ ಕೀರ್ತನೆ ಹೇಳ್ತದಲ್ಲ, ನೀನು ಕೇಳಿಕೊಂಡ್ರೆ ನಾನು ಅನ್ಯ ಜನಗಳಿಗೆ ನಾನು ನಿಮಗೆ ಕೊಡ್ತೇನೆ, ಅವರ ಸಾಥ ಕೊಡುತ್ತೆ ಎಂಬುದಾಗಿ ನಮಗೆ ವಾಗ್ದಾನ ಪ್ರಾಮಿಸ್ ಮಾಡಿ. ಅದರಿಂದ ನಮ್ಮ ಒಂದೇ ಒಂದು ಟಾರ್ಗೆಟ್, ಒಂದೊಂದು ಗುರಿ ಅಂದರೆ ದೇವರೇ ನನಗೆ ಆತ್ಮಗಳನ್ನು ಕೊಡು, ನನ್ನ ಜನರು ರಕ್ಷಣೆ ಹೊಂದು. ಈಗ ನಾವು ಒಬ್ಬೊಬ್ಬರು ಒಂದೊಂದು ಬ್ಯಾಕ್ಗ್ರೌಂಡಿಂದ ನಾವು ಬಂದಿದ್ದೇವಲ್ಲ, ಆದರೆ ನಮಗೆ ಅದರ ವಿಷಯದಲ್ಲಿ ನಮಗೊಂದು ಭಾರ ಬೇಕಾಗ್ತದೆ. ನಾನು ನನ್ನ ಮನೆಯವರು ಮಾತ್ರ ರಕ್ಷಣೆ ಹೊಂದುವುದಲ್ಲ, ನಾವು ಮಾತ್ರ ಈ ಸಭೆಯಲ್ಲಿ ಬಂದು ಆರಾಧನೆ ಮಾಡುವಂಥ ಎಷ್ಟೋ ಜನರು ಏನಾಗ್ತದೆ ಈ ಸಭೆಗೆ ಬಂದು ಆರಾಧಿಸಬೇಕು. ಇದು ನಮ್ಮ ಒಂದು ಭಾರ. ಈ ರೀತಿಯಾಗಿ ಆ ನಿಜವಾದಂಥ ಭಾರದಲ್ಲಿ ನಾವು ಪ್ರೇಯರ್ ಮಾಡುವಾಗ ದೇವರು ಏನು ಮಾಡ್ತಾನೆ, ಆ ಪ್ರಾರ್ಥನೆಯನ್ನು ದೇವರು ಖಂಡಿತ ಅಲ್ಲಿ ಕೇಳ್ತಾನೆ. ನೋಡಿ, ಮೋಶೆಯ ಒಂದು ಲೈಫು ನೋಡುವಾಗ ಈಗ ನೋಡ್ತೇವೆ, ಮೋಶೆ ಅಲ್ಲಿ ನೋಡ್ತೇವೆ, ಅವನಿಗೆ ಈಗ 80 ವರ್ಷ ಪ್ರಾಯ. 80 ವರ್ಷ ಪ್ರಾಯದಲ್ಲಿ ಮೋಶೆಯ ಸೇವೆಗೆ ಆತನ ಕರೆದಿದ್ದಾನೆ. ಈಗ ನೋಡಿ, ಆ ಐಗುಪ್ತ ಅವರನ್ನು ಏನಾಗ್ತಂತೆ ಆ ಕಾನಾನ್ ದೇಶಕ್ಕೆ ಆತನ ನಡೆಸ್ತಾ ಇದ್ದಾನೆ. ಆದರೆ ಇಸ್ರೇಲು ಅನೇಕ ಸಾರಿ ದೇವರಿಗೆ ವಿರೋಧವಾಗಿ ಹೋಗ್ತಾರೆ, ದೇವರಿಗೆ ಗುಣಗುಡ್ತಾರೆ, ಅನೇಕ ಸಾರಿ ಮಾಡ್ತಾರೆ. ಆದರೆ ಕೊನೆಯದಾಗಿ ದೇವರು ಕೂಡ ಸಹಿಸೋದು ಏನಾಗ್ತದೆ, ಒಂದು ಸಲ ಮೋಶೆ ಹೇಳ್ತಾರೆ, ನಾನು ಇಸ್ರೇಲಿಂದ ಬಂದಂಥ ಎಲ್ಲರನ್ನು ಏನು ಮಾಡ್ತೇನೆ, ನಾನು ಒಂದೇ ಸಲ ಭಸ್ಮ ಮಾಡ್ತೇನೆ, ಸಾಯ್ತು. ಆಗ ಮೋಶೆ ಏನು ಹೇಳಿದ? ಮೋಶೆಗೆ ಖುಷಿ ಆಯಿತಾ? ಇಲ್ಲ, ಒಂದು ವೇಳೆ ನೀನು ಹಾಗೆ ಮಾಡೋದಾದರೆ ನನ್ನ ಹೆಸರನ್ನು ಜೀವಬಾಧ ಪುಸ್ತಕದಿಂದ ತೆಗೆ ಎಂಬುದಾಗಿಲ್ಲ. ಅವನು ಎಷ್ಟು ಬಾರಲ್ಲ. ಮೋಶೆಗೆ ಕೂಡ ಅನೇಕ ಸಾರಿ ಗುಂಡುಕೊಟ್ಟಿದ್ದಾರೆ ಅಲ್ಲ, ಕಲ್ಲು ಹೊಡಿಲಿಕ್ಕೆ ಅವರು ಹೋಗಿದ್ದಾರೆ ಮೋಶೆಗೆ. ಆದರೂ ಕೂಡ ನೋಡ್ತೇವೆ ಅವನಿಗಿರುವಂಥ ಒಂದೇ ಬರ, ಸ್ವಾಮಿ ನೀನು ಇವರನ್ನು ನಾಶ ಮಾಡಬಾರ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನು ಕೊಟ್ಟನು. ಒಬ್ಬನು ಕೂಡ ನಾಶವಾಗೋದು ದೇವರ ಚಿತ್ತ ಅಲ್ಲ. ಆದ್ದರಿಂದ ನಮಗೆ ಈ ಒಂದು ಭಾರ ಯಾವಾಗಲೂ ಇರಲಿ. ನಮ್ಮ ಪ್ರತಿದಿನ ಪ್ರಾರ್ಥನೆ ಒಂದೇ ಒಂದು ಗುರಿ ಏನೆಂದರೆ ಜನರ ರಕ್ಷಣೆ. ನಾನು ರಕ್ಷಣೆ ಹೊಂದಿದ್ದೇನೆ. ಒಂದು ವೇಳೆ ನಮ್ಮ ಮನೆಯ ಒಂದು ಯಜಮಾನು ರಕ್ಷಣೆ ಹೊಂದದೇ ಇರ್ಬೋದು, ಯಜಮಾನಿ ರಕ್ಷಣೆ, ಮಕ್ಕಳು ರಕ್ಷಣೆ, ಎಷ್ಟೋ ಮನೆಯಲ್ಲಿದ್ದಾರೆ. ಆದರೆ ಈ ಒಂದು ವಿಷಯದಲ್ಲಿ ನಮಗೆ ಭಾರ ಬೇಕು. ಯಾಕಂದರೆ ಒಂದು ಸಾರಿ ಯೇಸು ಸ್ವಾಮಿಯನ್ನು ಆ ಯೆರೂಸಲೇಮ್ ಬೀದಿಯಲ್ಲಿ ಆತನ ಶಿಲುಬೆಗೆ ಆತನ ತಗೊಂಡು ಹೋಗುವಾಗ ಅನೇಕ ಯೆರೂಸಲೇಮ್ ಸ್ತ್ರೀಯರು ಆಗ್ತದೆ ಗೋಳಾಡ್ತಾರೆ. ಹಾಗೆ ಯೇಸು ಹೇಳ್ತಾರೆ, ಯೆರೂಸಲೇಮ್ ಸ್ತ್ರೀಯರೇ, ನೀವು ನನಗೋಸ್ಕರ ಗೋಳಾಡಬೇಡಿರಿ, ನಿಮಗೋಸ್ಕರವಾಗಿಯೂ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಏನಾಗುತ್ತೆ ಗೋಳಾಡಿರಿ ಎಂಬುದಾಗಿ ಹೇಳಿದೆ. ಆದ್ದರಿಂದ ಈ ಒಂದು ಗೋಳಾಟ ನಮಗೆ ಬೇಕಾಗ್ತದೆ. ಇದು ಸಾಮಾನ್ಯವಾದಂಥ ಒಂದು ಪ್ರಾರ್ಥನೆ ಅಲ್ಲ. ಪೌಲನ ಒಂದು ಪ್ರಾರ್ಥನೆ ಅದು ನಾವೀಗ ಓದಿದಂತೆ ಏನಂತೆ, ನನಗೆ ಮಹಾ ದುಃಖ ಉಂಟಾಗ್ತದೆ ಮತ್ತು ಮಹಾ ವೇದನೆ ನನ್ನ ಒಳಗೆ. ಈ ವೇದನೆ ನಮಗೆ ಬೇಕು. ನಮ್ಗೆ ಯಾಕೆಂದರೆ ಅವನು ನಾಳೆ ಸತ್ತು ಹೋದರೆ, ರಕ್ಷಣೆ ಹೊಂದದೆ ಸತ್ತು ಹೋಗೋದು ಏನಾಗ್ತದೆ, ಅವನು ಎಲ್ಲಿ ಹೋಗ್ತಾನಂತೆ, ಅವನು ನರಕ್ಕೆ ಹೋಗ್ತೇವೆ. ನೋಡಿ, ಈ ದಿವಸ ನಾವು ಯೇಸು ಕ್ರಿಸ್ತನ ಬರೋಣ. ಒಂದು ವೇಳೆ ಆತನು ಇವತ್ತು ಬರುವುದಾದರೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು ಅಲ್ಲಿ ಎತ್ತಲ್ಪಡ್ತೇವೆ ಅಲ್ಲ, ನಾವು ಪರಲೋಕದಲ್ಲಿ ಆತನೊಂದಿಗೆ ಸಂಭ್ರಮದಿಂದ ಸಂತೋಷದಿಂದ ಇರ್ತಾರೆ. ಆದರೆ ನಮ್ಮ ಬಂಧುಗಳು ಅಥವಾ ನಮ್ಮ ಕುಟುಂಬದ ಒಂದೇ ರಕ್ಷಣೆ ಹೊಂದಿದೆ, ಅವರಲ್ಲಿ ಇರ್ತಾರಂತೆ, ಅವ್ರ ಕೈ ಬಿಡ್ತದೆ. ಹಾಗೆ ನಾವು ಅಲ್ಲಿ ಸಂತೋಷದಲ್ಲಿ ಇರುವಂಥದ್ದು, ಅವರಿಲ್ಲಿ ವೇದನೆ ಇರುವಾಗ ನಮಗೆ ಅಲ್ಲಿ ನೋಡಲಿಕ್ಕೆ ಆಗ್ತದ? ಸಾಧ್ಯ ಉಂಟಾ? ನಾವಲ್ಲಿ ಸಂತೋಷದಲ್ಲಿರುವಾಗ ಇವರು ಇಲ್ಲಿ ಯಾತನೆ ಸ್ಥಳದಲ್ಲಿ ಇರ್ತಾರೆ. ಈಗ ನಾವು ಯೇಸು ಸ್ವಾಮಿ ಒಂದು ಸಾಮೆ ಇರ್ತಾರೆ, ಒಬ್ಬ ಐಶ್ವರ್ಯವಂತನು ಮತ್ತೊಬ್ಬ ನೋಡ್ತೇವೆ ಆ ಬಡ ಲಾಜರನ್ನು. ಈಗ ಇಬ್ಬರು ಅಲ್ಲಿ ಒಟ್ಟಿಗೆ ಇದ್ದರು. ಆದರೆ ಒಬ್ಬನು ಸತ್ತು ಹೋದಂತೆ ಹೇಳುವುದಂತೆ ಆತನು ಅಬ್ರಹಾಮನ ಎದೆಗೆ ಹೋದು, ಆತನ ಪರದೇಶಕ್ಕೆ ಹೋದ. ಅದೇ ಈ ಐಶ್ವರ್ಯ ಅಂತ ಹೇಳುವುದಂತೆ ನರಕದಲ್ಲಿದ್ದಾನೆ. ಈಗ ನರಕದಲ್ಲಿ ಅವನು ಕೂಗ್ತಾ ಇದ್ದಾನೆ, ಅಬ್ರಹಾಮನೇ ಅಪ್ಪ ಎಂಬುದಾಗಿ ಕೇಳ್ತಾರೆ. ಒಂದು ಸಲ ಲಾಜರನ ಬಳಿಗೆ ಕಳಿಸು, ನನಗೆ ಈ ಯಾತನೆಯಲ್ಲಿ ಏನಾಗ್ತದೆ, ನನಗಿಲ್ಲಿ ಸಹಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಪ್ರಿಯರೇ, ನಾವಲ್ಲಿ ಪರಲೋಕ ಇದ್ಕೊಂಡಾಗ ಯೇಸುವಿನ ಹತ್ರ ಆಗ ಕೇಳಿದ, ಸ್ವಾಮಿ ನನ್ನ ಆ ಸಹೋದರಲ್ಲಿ ಈಗ ನರಕದಲ್ಲಿದ್ದಾರೆ, ಹೇಗಾದರೂ ರಕ್ಷಿಸು ಎಂಬುದಾಗ ಆಗ್ತದೆ ಮಾಡಲಿಕ್ಕೆ. ಆಗ ನಮಗೆ ಏನು ಮಾಡಲಿಕ್ಕೆ ಇಲ್ಲಿ ಆಗುವುದಿಲ್ಲ. ಈ ಒಂದು ತಿಳುವಳಿಕೆ ನಮಗೆ ಬೇಕು. ಅದನ್ನು ಆ ಬೆಂಕಿಯ ನರಕ ಎಂಬುದಾಗಿ ಎಷ್ಟು ಎಂಬುದಾಗಿ ನಾವು ಪರಲೋಕದಲ್ಲಿ ಸಂತೋಷವಾಗಿ ಇದ್ದುಕೊಂಡು ಖುಷಿ ಪಟ್ಟುಕೊಂಡು ನಮ್ಮ ಬಂಧುಗಳು ಇರುವುದಾದರೆ ನೋಡ್ತೇವೆ. ಅದಕ್ಕೆ ನಾವು ಈ ಲೋಕದಲ್ಲಿ ಇರುವಾಗಲೇ ಏನಾಗಿದಂತೆ ಅವರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಂಥದ್ದು. ದೇವರು ಈ ಒಂದು ಪ್ರಾರ್ಥನೆ ಖಂಡಿತ ದೇವರು ಆತನು ಕೇಳಿ ಏನಾಗಿದಂತೆ ಆತ ಕೇಳುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಮ್ಮ ಒಂದೇ ಒಂದು ಟಾರ್ಗೆಟ್ ನಮ್ಮ ದೇಶ ರಕ್ಷಣೆ ಹೊಂದಬೇಕು, ನಮ್ಮ ಜನರು ರಕ್ಷಣೆ
ರಕ್ಷಣೆ ಹೊಂದಬೇಕು, ನಮ್ಮ ಬಂಧುಗಳು ರಕ್ಷಣೆ ಹೊಂದಬೇಕು. ಇದು ನಮ್ಮ ಭಾರದಿಂದ ನಾವು ಪ್ರಾರ್ಥಿಸುವಾಗ ದೇವರು 100% ಏನಾಗಿದ್ದಂತೆ ಆತನು ಪ್ರಾರ್ಥನೆ ಉತ್ತರ ಕೊಡುವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ದೇವರು ನಮ್ಮ ಸಮಸ್ಯೆಗಳನ್ನು ಕೂಡ ಏನಾಗಿದ್ದಂತೆ ಆತನು ಪರಿಹಾರ ಮಾಡ್ತಾನೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನೀವು ಮೊದಲು ರಾಜ್ಯ ನೀತಿಗಾಗಿ ತವಕ ಪಡುವಾಗ ಆಗ ಉಳಿದಂಥ ಎಲ್ಲ ಕಾರ್ಯಗಳು ಅದೇ ನಮ್ಮ ಅವಶ್ಯಕತೆಗಳಿಗೆ ಆತ ನಮಗೆ ಕೊಡ್ತಾನೆ ಖಂಡಿತವಾಗಿ. ಅದಕ್ಕೋಸ್ಕರ ನಾವು ಚಿಂತೆ ಮಾಡುವಂಥದ್ದು ಅವಶ್ಯಕತೆಯೇ ಆತನಿಗೆ ಇಲ್ಲ. ಆದ್ದರಿಂದ ನಮ್ಮ ಒಂದೇ ಒಂದು ಟಾರ್ಗೆಟ್ ಏನಾಗಿದಂತೆ ಆತನ ಬರೋಣ ಏನಾಗಿದಂತೆ ಅದು ಬಹಳ ಹತ್ತಿರವಾಗಿದೆ. ಆದರೆ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾನೆ, ಆ ನರಕದಿಂದ ನಾವು ತಪ್ಪಿಸಿಕೊಂಡಿದ್ದೇವೆ. ಆದರೆ ನಮಗೆ ಆ ಪೌಲನು ಹೇಳಿದಂಥ ಆ ಭಾರ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಈ ಕಣ್ಣೀರಿನ ಅವರಿಗೋಸ್ಕರ ದೇವರೇ ಅವರು ಖಂಡಿತ ಆ ಕೊನೆಯ ದಿವಸದಲ್ಲಿ ಆ ಬೆಡ್ಡಿನಲ್ಲಿ ಆ ಮರಣದ ಆಸೆಯನ್ನು ಕೂಡ ಅವರೇನಾಗ್ತದೆ ಖಂಡಿತ ರಕ್ಷಣೆ. ಯಾಕಂದರೆ ಇಂಥ ಸಾಕ್ಷಿ ನಾನು ನೋಡಿದ್ದೇನೆ. ನಾನು ಕೆಲವೊಮ್ಮೆ ಪ್ರಾರ್ಥನೆ ಮಾಡಿ ಲಾಸ್ಟ್ ಬೆಡ್ಡಲ್ಲಿ ಮರು ದಿವಸ ಅವರು ಸತ್ತು ಹೋಗಿ ಅವ್ರಿಗೆ ಸುವರ್ತ ಹೇಳಿ ಅದ್ಭುತಗಳು ದೇವರಿಗೆ ಮಾಡ್ತಾರೆ. ಯಾಕೆಂದರೆ ಆತನು ಯಾರನ್ನು ಕೂಡ ನಾಶನಕ್ಕೆ ಆತನು ಹೋಗಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಆತ ನಮಗಿಂತಲೂ ಭಾರ ಯೇಸು ಸ್ವಾಮಿಗಿದೆ. ಆತನು ಪರಲೋಕಕ್ಕೆ ಹೋಗಿ ಯೇಸು ಸ್ವಾಮಿಯಲ್ಲಿ ಏನು ಮಾಡ್ತಿದ್ದಾರೆ? ಈಗ ಅಲ್ಲಿ ಆರಾಮದಲ್ಲಿದ್ದಾರೆ. ನಮಗೋಸ್ಕರವಾಗಿ ಏನಾಗಿದಂತೆ ಆತನು ಪ್ರಾರ್ಥನೆ ವಿಜ್ಞಾಪನೆಯನ್ನು ತಂದೆ ಬಳಿಯಲ್ಲಿ ಈಗಲೂ ಕೂಡ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಸಹ ನಾವು ಆತನೊಟ್ಟಿಗೆ ನಾವು ಇಲ್ಲಿ ಪ್ರಾರ್ಥಿಸೋಣ, ಇದು ನಮ್ಮ ಭಾರವಾಗಲಿ. ಹಾಗಾಗಿ ಇರುಳು ನಮಗೆ ಪ್ರಾರ್ಥಿಸಿರಿ. ಅದೇ ನಮ್ಮ ಸಮಯಗಳು ನೋಡ್ತೇವೆ ಅದು ಹೋಗ್ತಾ ಇದೆ. ಆತನು ಬರೋಣ ಹತ್ತಿರವಾಗಿದೆ. ಒಂದು ದಿವಸ ನಾವು ಆತನ ಎದುರಲ್ಲಿ ಆತನು ನಿಲ್ಲುವಾಗ ಆತನು ಕೇಳ್ತಾನೆ, ನಿನ್ನ ತಮ್ಮನೇಲಿದ್ದಾನೆ, ನಿನ್ನ ಸಹೋದರರಿದ್ದಾರೆ ಎಂಬುದಾಗಿ ಆತನ ಪ್ರಶ್ನೆ ಕೇಳುವಾಗ ನಾನು ಅಲ್ಲ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ನೋಡ್ತೇವೆ, ಅಲ್ಲಿ ಕಾಯಿನ ಮತ್ತು ಹೇಬೇಲನ್ನು ನೋಡ್ತೇವಲ್ಲ, ಅಲ್ಲಿ ನೋಡ್ತೇವೆ ಅಲ್ಲಿ ಕಾಯಿನನ್ನು ತನ್ನ ತಮ್ಮನನ್ನು ಆತನು ಕೊಂದುಬಿಟ್ಟು. ಆದರೆ ದೇವರು ಕೇಳಿ ನಿನ್ನ ತಮ್ಮ ಎಲ್ಲಿದ್ದಾನೆ ಎಂಬುದಾಗಿ ಕೇಳ್ತಾರೆ. ಆದ್ದರಿಂದ ಈ ದಿವಸ ನಾವು ನೋಡ್ತೇವೆ ನಮಗೆ ರಕ್ಷಣೆ ಸಿಕ್ಕಿ ಆಗಿದೆ. ನಾವು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾಳೆ ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಡ್ತೇವೆ. ಆದರೆ ನಮ್ಮ ಜನರು ಇಲ್ಲಿದ್ದಾರೆ. ನಾವು ಒಂದೇ ಮನೆಯಲ್ಲಿರುವಾಗ ಇಷ್ಟು ಜನ ರಕ್ಷಣೆ ಹೊಂದಿದೆ. ರಕ್ಷಣೆ ಹೊಂದುವಂಥದ್ದು ಮಾಡುವಂಥದ್ದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನಾಗಿದೆ? ಅವರಿಗೋಸ್ಕರ ಪ್ರಾರ್ಥಿಸುವಂಥದ್ದು ನಮ್ಮ ಭಾರವಾಗಿದೆ. ಸಾಧ್ಯವಾದರೆ ಅವರಿಗೆ ಏನಾಗ್ತದೆ? ದೇವರು ವಾಕ್ಯ ಹೇಳುವಂಥದ್ದು ಅದು ನಮ್ಮ ಅದೇ ಕಾರ್ಯವನ್ನು ಆತನು ಮಾಡಿ ಆತ ಮಾಡ್ತಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳು.